Hello students, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವಿಜ್ಞಾನ್ ಅಕಾಡೆಮಿ. ವಿಡಿಯೋ ನಂಬರ್ 10 ಆಫ್ ಕರೆಂಟ್ ಎಲೆಕ್ಟ್ರಿಸಿಟಿ. ಈ ವಿಡಿಯೋನಲ್ಲಿ ಡಿಸ್ಕಸ್ ಮಾಡ್ಲಿಕ್ಕೆ ಹೊರಟಿದ್ವಿ ಇವನ್ ಬಗ್ಗೆ. ಯಾರು ಸರ್ ಇವನು? ಇಟ್ಸ್ ನಥಿಂಗ್ ಬಟ್ ಸೆಲ್. ಸೆಲ್ ಅಂದ್ರೆ ಏನು, EMF ಅಂದ್ರೆ ಏನು, ಇಂಟರ್ನಲ್ ರೆಸಿಸ್ಟೆನ್ಸ್ ಅಂದ್ರೆ ಏನು, ಈ ಡೀಟೇಲ್ಸ್ ನ ಬೇಸಿಕ್ ಡೀಟೇಲ್ಸ್ ನ ಡಿಸ್ಕಸ್ ಮಾಡ್ಲಿಕ್ಕೆ ಹೊರಟಿದ್ವಿ. ನೀವೇನಾದ್ರೂ ಲಾಸ್ಟ್ ಮಿನಿಟ್ ಅಲ್ಲಿ ಪ್ರಿಪರೇಷನ್ ಆಗ್ತಿದ್ರೆ ಐ ಥಿಂಕ್ ನಿಮ್ಗೆ ಬೇಸಿಕ್ಸ್ ಗೊತ್ತಿದ್ರೆ ಮೂವ್ ಟು ದ ನೆಕ್ಸ್ಟ್ ವಿಡಿಯೋ. ಯಾಕಂದ್ರೆ ಪ್ರಾಬ್ಲಮ್ಸ್ ಇರಲ್ಲ ಈ ವಿಡಿಯೋನಲ್ಲಿ. ಸೊ ಪ್ರಾಬ್ಲಮ್ಸ್ ಎಲ್ಲ ನೆಕ್ಸ್ಟ್ ವಿಡಿಯೋನಲ್ಲಿ ಕಿರ್ಚಾಫ್ಸ್ ಲಾ ಬೇಸ್ ಮೇಲೆ ಬರ್ತಿದೆ. ಸೊ ಇಲ್ಲಿ ಎಲ್ಲ ಒಂದು ಸಿಂಪಲ್ ಆಗಿರ್ತಕ್ಕಂಥ ಒಂದೋ ಎರಡು ಪ್ರಾಬ್ಲಮ್ ತಗೊಂಡಿರ್ತೀನಿ. ಐ ಥಿಂಕ್ ಯು ಕ್ಯಾನ್ ಮ್ಯಾನೇಜ್, ನಿಮ್ಗೆ ಗೊತ್ತಿದ್ರೆ. ಸೊ ಇಲ್ಲ ಫಸ್ಟ್ ಟೈಮ್ ನೋಡ್ತಿದ್ರೆ ಕಂಪಲ್ಸರಿ ಆಗಿ ನೋಡ್ಲೇಬೇಕು. ಸೊ ಲೆಟ್ಸ್ ಸ್ಟಾರ್ಟ್ ಅವರ್ ವಿಡಿಯೋ. ಮೈ ಸೆಲ್ಫ್ ಮುನಿರಾಜು ಅಂಡ್ ಇದು ನಿಮ್ಮ ವಿಜ್ಞಾನ್ ಅಕಾಡೆಮಿ. ದ ಟಾಪಿಕ್ ಆಫ್ ಟುಡೇಸ್ ವಿಡಿಯೋ ಇಸ್ ಸೆಲ್. ಏನು ಫಸ್ಟ್ ಆಫ್ ಆಲ್ ಸೆಲ್ ಅಂದ್ರೆ? ನಿಮ್ಮ ಬಯಾಲಜಿ ಸೆಲ್ ಬಗ್ಗೆ ನಾನು ಮಾತಾಡ್ತಿಲ್ಲ. I'm not talking about biology cell. So I'm talking about either cell in physics or chemistry. ಹೌದು, ಕೆಮಿಸ್ಟ್ರಿ ಅಲ್ಲಿ ಸೆಲ್ ಬರುತ್ತೆ ಟಾಪಿಕ್, ಎಲೆಕ್ಟ್ರೋಲೈಸಿಸ್ ಅಲ್ಲಿ ಮತ್ತೆ ಫಿಸಿಕ್ಸ್ ಅಲ್ಲೂ ನಾವು ಸೆಲ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಬೇಸಿಕಲಿ ಕೆಮಿಕಲ್ ಪ್ರೋಸೆಸ್ ಎಲ್ಲ ಸೇಮ್ ಆಗುತ್ತೆ. ಅಲ್ಲಿ ಏನ್ ಸ್ಟಡಿ ಮಾಡ್ತೀವಿ ಇಲ್ಲೂ ಅಷ್ಟೇ ಆಗೋದು. ಬಟ್ ನಾವು ಇನ್ ಡೀಟೇಲ್ ಆಗಿ ಹೇಳಲ್ಲ. ವಾಟ್ ಹ್ಯಾಪನ್ಸ್ ಇಸ್ ಎಲೆಕ್ಟ್ರೋಲೈಟಿಕ್ ಸೊಲ್ಯೂಷನ್ ಒಳಗಡೆ ಎರಡು ಎಲೆಕ್ಟ್ರೋಡ್ಸ್ ನ ಇಮರ್ಸ್ ಮಾಡಿದಾಗ, ಯು ಕ್ಯಾನ್ ಸಿ ಹಿಯರ್. ಸೊ ಒಂದು ಜಿಂಕ್ ಪ್ಲೇಟ್ ನ ತಗೊಂಡಿದ್ವಿ, ಇನ್ನೊಂದು ಜಿಂಕ್ ಎಲೆಕ್ಟ್ರೋಡ್ ನ ತಗೊಂಡಿದ್ವಿ, ಇನ್ನೊಂದು ಕಾರ್ಬನ್ ಎಲೆಕ್ಟ್ರೋಡ್ ನ ತಗೊಂಡಿದ್ವಿ. ಅವೆರಡು ಒಂದು ಎಲೆಕ್ಟ್ರೋಲೈಟಿಕ್ ಸೊಲ್ಯೂಷನ್ ಒಳಗಡೆ ಇಮರ್ಸ್ ಮಾಡಿದಾಗ, ಇಲ್ಲಿ ಎಲೆಕ್ಟ್ರೋಲೈಟಿಕ್ ಸೊಲ್ಯೂಷನ್ ಯಾವ್ದು ತಗೊಂಡಿದೆ ಅಂದ್ರೆ ಸಲ್ಫ್ಯೂರಿಕ್ ಆಸಿಡ್ H2SO4. ನೋಡಿ, ಒಂದೊಂದು ವೆರೈಟಿ ಒಂದೊಂದು ಸೆಲ್ ಇರುತ್ತೆ. ನೀವು ಬೇಕಾದ್ರೆ ಬೇರೆ ಎಲೆಕ್ಟ್ರೋಡ್ಸ್ ತಗೋಬಹುದು ಅಥವಾ ಬೇರೆ ಎಲೆಕ್ಟ್ರೋಲೈಟಿಕ್ ಸೊಲ್ಯೂಷನ್ ತಗೋಬಹುದು. ಇಟ್ ಡಿಪೆಂಡ್ಸ್. ಒನ್ ಆಫ್ ದ ಟೈಪ್ ಆಫ್ ದ ಸೆಲ್ ಅನ್ನು ತಗೊಂಡಿದ್ದೀನಿ. ಸೊ ಈ ತರ ಕಾಂಬಿನೇಷನ್ ಏನ್ ಮಾಡತ್ತೆ, ಸೆಲ್ ತರ ಆಕ್ಟ್ ಮಾಡತ್ತೆ. ಅದು ಹೇಗೆ ಸರ್? ಬೇಸಿಕಲಿ ಇಲ್ಲಿ ಒಂದು ರೆಡಾಕ್ಸ್ ರಿಯಾಕ್ಷನ್ ಆಗ್ತಿರತ್ತೆ. ಇಲ್ಲಿ ಕಮ್ ಟು ನೋ, ಆ ಸೆಲ್ ಒಳಗಡೆ ರೆಡಾಕ್ಸ್ ಅರೆ ರೆಡಕ್ಷನ್ ಮತ್ತೆ ಆಕ್ಸಿಡೇಷನ್, ಒಂದ್ ಕಡೆ ರೆಡಕ್ಷನ್ ಇನ್ನೊಂದ್ ಕಡೆ ಆಕ್ಸಿಡೇಷನ್ ಆಗ್ತಾ ಇರತ್ತೆ. ಈ ಪ್ರೋಸೆಸ್ ನಲ್ಲಿ ರಿಲೀಸ್ ಆಗ್ತಕ್ಕಂಥ ಎನರ್ಜಿ ಹೊರಗಡೆ ಸರ್ಕ್ಯೂಟ್ ಗೆ ಸಪ್ಲೈ ಮಾಡುತ್ತೆ ಸೆಲ್. ಸೊ ಬೇಸಿಕಲಿ ಸೆಲ್ ಅನ್ನೋದು ಏನಪ್ಪಾ ಅಂದ್ರೆ, ಇಟ್ ಈಸ್ ಎ ಡಿವೈಸ್ ವಿಚ್ ಕನ್ವರ್ಟ್ಸ್ chemical energy into the electrical energy and supplies to the components in the circuit. So circuit ಅಲ್ಲಿ ಇರ್ತಕ್ಕಂಥ components ಗೆ ಈ ಎನರ್ಜಿ ನ ಸಪ್ಲೈ ಮಾಡುತ್ತೆ. ಸೊ ಇದೇ ಸೆಲ್ ನ ಒಂದು ಪ್ರಥಮ ಕರ್ತವ್ಯ. So let us discuss that one. Cell is a device which converts chemical energy to electrical energy and provides it to components of the circuit. ಸರ್ಕ್ಯೂಟ್ ನಲ್ಲಿ ಇರ್ತಕ್ಕಂಥ ಕಾಂಪೋನೆಂಟ್ಸ್ ಗೆ ಎನರ್ಜಿನ ಪ್ರೊವೈಡ್ ಮಾಡುತ್ತೆ ಸೆಲ್ ಅನ್ನೋದು. ಸೆಲ್ ಗೆ ಎಲ್ಲಿಂದ ಎನರ್ಜಿ ಬರುತ್ತೆ? ಬೇಸಿಕಲಿ ದಿಸ್ ಎನರ್ಜಿ ಇಸ್ obtained from a redox reaction. ಆ ರೆಡಾಕ್ಸ್ ರಿಯಾಕ್ಷನ್ ಎಂತನಾಗಿರ್ಬೇಕು? ಇಟ್ ಶುಡ್ ಬಿ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಎನರ್ಜಿ ಅನ್ನೋದು ಈ ರಿಯಾಕ್ಷನ್ ಆದಾಗ ಲಿಬರೇಟ್ ಆಗತ್ತೆ. ಆ ಲಿಬರೇಟ್ ಆಗಿರ್ತಕ್ಕಂಥ ಎನರ್ಜಿನ ಯೂಸ್ ಮಾಡಿಕೊಂಡು ಈ ಸೆಲ್ ಅನ್ನೋದು ಏನ್ ಮಾಡತ್ತೆ, ಎಲೆಕ್ಟ್ರಿಕಲ್ ಸರ್ಕ್ಯೂಟ್, ಎಕ್ಸ್ಟರ್ನಲ್ ಸರ್ಕ್ಯೂಟ್ಗೆ ಎಲೆಕ್ಟ್ರಿಕಲ್ ಎನರ್ಜಿನ ಸಪ್ಲೈ ಮಾಡುತ್ತೆ. ಸೊ ಹೌ ಡಸ್ ಇಟ್ ಹ್ಯಾಪನ್? ಲೆಟ್ಸ್ ಕನ್ಸಿಡರ್. ಸೊ ಇಲ್ಲಿ ನಾನು ಒಂದು ಸ್ಪೆಷಲ್ ಟೈಪ್ ಆಫ್ ಸೆಲ್ ನ ಕನ್ಸಿಡರ್ ಮಾಡಿ. ನೋಡಿ, ಎಲ್ಲಾ ಸೆಲ್ಸ್ ಇದೇ ತರ ವರ್ಕ್ ಆಗ್ಬೇಕಂತ ಇಲ್ಲ, ಡಿಫ್ರೆಂಟ್ ಆಗಿ ವರ್ಕ್ ಆಗ್ಬೋದು. ಸೊ ಬೇಸಿಕಲಿ ಇಟ್ ಕನ್ಸಿಸ್ಟ್ ಆಫ್ ಟೂ ಎಲೆಕ್ಟ್ರೋಡ್ಸ್ ನ ಒಂದು ಎಲೆಕ್ಟ್ರೋಲೈಟಿಕ್ ಸೊಲ್ಯೂಷನ್ ಒಳಗಡೆ ಇಮರ್ಸ್ ಮಾಡಿದ್ದಾರೆ. ಸೊ ಇಲ್ಲಿ ನಾನು ಕನ್ಸಿಡರ್ ಮಾಡಿರ್ತಕ್ಕಂಥ ಎಲೆಕ್ಟ್ರೋಡ್ಸ್ ಯಾವ್ದಪ್ಪ ಅಂದ್ರೆ, ಒಂದು ಜಿಂಕ್ ಎಲೆಕ್ಟ್ರೋಡ್ಸ್ ನ ತಗೊಂಡಿದ್ದೀನಿ, ಇನ್ನೊಂದು ಕಾರ್ಬನ್ ಎಲೆಕ್ಟ್ರೋಡ್ ನ ತಗೊಂಡೋಗಿ ಎಲೆಕ್ಟ್ರೋಲೈಟಿಕ್ ಸೊಲ್ಯೂಷನ್ ಸಲ್ಫ್ಯೂರಿಕ್ ಆಸಿಡ್ ಒಳಗಡೆ ಇಮರ್ಸ್ ಮಾಡಿದೆ. ಇಲ್ಲಿ ರೆಡಾಕ್ಸ್ ರಿಯಾಕ್ಷನ್ ಆಗತ್ತೆ. ರೆಡಾಕ್ಸ್ ರಿಯಾಕ್ಷನ್ ಏನ್ ಆಗತ್ತೆ ನಿಮ್ಗೆ ಗೊತ್ತಿದೆ ಅಂತ ಅನ್ಕೊಂತಿದ್ದೀನಿ. ಸೊ ವೆನ್ ಯು ಕನ್ಸಿಡರ್, ಇಲ್ಲಿ ಬರೀತೀನಿ. ಸೊ ವೆನ್ ವಿ ಕನ್ಸಿಡರ್ a zinc electrode here which is immersed in, of course, H2SO4, sulfuric acid ಒಳಗಡೆ immerse ಆಗಿದೆ. Let me consider this is a zinc and this is a carbon. So ಇಲ್ಲಿ ಏನಾಗತ್ತಪ್ಪ ಅಂದ್ರೆ oxidation process ಆಗ್ತಿರತ್ತೆ. The zinc is undergoing ಆಕ್ಸಿಡೇಷನ್ ಅಂದ್ರೆ ಏನು? ಎಲೆಕ್ಟ್ರಾನ್ ನ ಕಳ್ಕೊಳ್ಳುತ್ತೆ. ಹಾಗಾಗಿ ಈ ಜಿಂಕ್ ಎಲೆಕ್ಟ್ರೋಡ್ ಏನಾಗುತ್ತೆ, ಪಾಸಿಟಿವ್ ಚಾರ್ಜ್ ಅಟೈನ್ ಆಗುತ್ತೆ. ಆ ಜಿಂಕ್ ಎಲೆಕ್ಟ್ರಾನ್ಸ್ ನ ಕಳ್ಕೊಂಡು ಏನಾಗುತ್ತೆ, ಪಾಸಿಟಿವ್ ಚಾರ್ಜ್ ಅಟೈನ್ ಆಗಿರುತ್ತೆ. ಅದೇ ರೀತಿ ಇಲ್ಲಿ ಕಾರ್ಬನ್ ಎಲೆಕ್ಟ್ರೋಡ್ ನಲ್ಲಿ ಏನಾಗ್ತಿರುತ್ತೆ ಅಂದ್ರೆ
ರೆಡಕ್ಷನ್ ಆಗ್ತಿರುತ್ತೆ. ರೆಡಕ್ಷನ್ ನನಗಿಂತ ನಿಮ್ಗೆ ಚೆನ್ನಾಗಿ ಗೊತ್ತು. ರೆಡಕ್ಷನ್ ಅಂದ್ರೆ ಏನು? ಇಟ್ಸ್ ಅ ಗೈನಿಂಗ್ ಆಫ್ ದ ಎಲೆಕ್ಟ್ರಾನ್. ಆಸ್ ದ ರಿಸಲ್ಟ್ ಇದು ನೆಗೆಟಿವ್ಲಿ ಚಾರ್ಜ್ ಆಗತ್ತೆ. ಸರ್ ಎಲ್ಲ ಓಕೆ. ಇಲ್ಲಿ ಪಾಸಿಟಿವ್ ಟರ್ಮಿನಲ್ ಇದಾಗಿರುತ್ತೆ, ನೆಗೆಟಿವ್ ಟರ್ಮಿನಲ್ ಇದಾಗಿರುತ್ತೆ. ನಾರ್ಮಲ್ ಆಗಿ ನಮ್ಗೆ ಗೊತ್ತಿರ್ತಕ್ಕಂಥ ಪ್ರಕಾರ ಒಂದು ಸೆಲ್ ಅನ್ನ ಕನೆಕ್ಟ್ ಮಾಡಿದ್ರೆ ಒಂದು ಎಕ್ಸ್ಟರ್ನಲ್ ಸರ್ಕ್ಯೂಟ್ಗೆ, ಅರೆ ಯು ನೋ ದಟ್ ಒನ್ ರೈಟ್. ಸೊ ಇದು ಪಾಸಿಟಿವ್ ಟರ್ಮಿನಲ್, ನೆಗೆಟಿವ್ ಟರ್ಮಿನಲ್. ಎಲೆಕ್ಟ್ರಾನ್ ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ? ನೆಗೆಟಿವ್ ಟರ್ಮಿನಲ್ ಟು ಪಾಸಿಟಿವ್ ಟರ್ಮಿನಲ್ ಹೋಗುತ್ತೆ. ಕರೆಂಟ್ ಫ್ಲೋಸ್ ಫ್ರಮ್ ರಿವರ್ಸ್, ಪಾಸಿಟಿವ್ ಟರ್ಮಿನಲ್ ಟು ನೆಗೆಟಿವ್ ಟರ್ಮಿನಲ್. ಎಲೆಕ್ಟ್ರಾನ್ಸ್ ಇಲ್ಲಿಂದ ನೆಗೆಟಿವ್ ಟರ್ಮಿನಲ್ ಇಂದ ಪಾಸಿಟಿವ್ ಟರ್ಮಿನಲ್ ಬರುತ್ತೆ ಔಟ್ಸೈಡ್ ನ ಸೆಲ್. ಬಟ್ ಇನ್ಸೈಡ್ ಏನಾಗತ್ತೆ ನೋಡಿ, ಇನ್ಸೈಡ್ ದ ಎಲೆಕ್ಟ್ರಾನ್ಸ್ ಆರ್ ಮೂವಿಂಗ್ ಫ್ರಮ್ ಪಾಸಿಟಿವ್ ಟರ್ಮಿನಲ್ ಟು ನೆಗೆಟಿವ್ ಟರ್ಮಿನಲ್. ಎಲೆಕ್ಟ್ರಾನ್ಸ್ ಈ ತರ ಮೂವ್ ಆಗ್ತಾ ಇದೆ. ಸರ್ ಅದು ಹೇಗೆ ಸಾಧ್ಯ? ನೆಗೆಟಿವ್ ಇಲ್ಲಿ ನೆಗೆಟಿವ್ ಪೊಟೆನ್ಶಿಯಲ್ ಇರುತ್ತೆ, ಎಲೆಕ್ಟ್ರಾನ್ಸ್ ನ ಗೈನ್ ಮಾಡ್ಕೊಂಡು ಇದು ನೆಗೆಟಿವ್ ಪೊಟೆನ್ಶಿಯಲ್ ಅದ್ರೆ ಇದು ಪಾಸಿಟಿವ್ ಪೊಟೆನ್ಶಿಯಲ್ ಅಲ್ಲಿದೆ. ಬಂದ್ರೆ ಎಲೆಕ್ಟ್ರಾನ್ ಈ ಕಡೆ ಹೋಗ್ಬೇಕಲ್ಲ, ಅದೇ ಇಲ್ಲಿ ಟ್ವಿಸ್ಟ್. ಇಲ್ಲಿ ಎಲೆಕ್ಟ್ರೋಸ್ಟಾಟಿಕ್ ರಿಪಲ್ಷನ್ ಇದ್ರೂ ಕೂಡ ಅದ್ರ ಎಗನೆಸ್ಟ್ ಆಗಿ ಹೋಗ್ತಾ ಇದೆ. ಅರೆ ಯಾರೋ ಒಬ್ರು ಅಪೋಸ್ ಮಾಡ್ತಿದ್ದಾರೆ, ಆ ಅಪೋಸ್ ಮಾಡ್ತಾ ಇದ್ರೂನು ಅದ್ರ ಎಗನೆಸ್ಟ್ ಆಗಿ ಆ ಡೈರೆಕ್ಷನ್ ಅಲ್ಲಿ ಹೋಗ್ತಿದೆ. ಅಂದ್ರೆ ಏನೋ ಒಂದು ಎಕ್ಸ್ಟ್ರಾ ಫೋರ್ಸ್ ಇರ್ಬೇಕಲ್ಲ. ಅದಕ್ಕೆ ಏನಾಗ್ತಿದೆ ಅಂತ ಗೊತ್ತಿಲ್ಲದೆ ಮೊದಲು ಸೈಂಟಿಸ್ಟ್ ಇದಕ್ಕೆ ಎಲೆಕ್ಟ್ರೋಮೋಟಿವ್ ಫೋರ್ಸ್ ಅಂತ ಕರೀತಾರೆ. EMF, ಎಲೆಕ್ಟ್ರೋಮೋಟಿವ್ ಫೋರ್ಸ್. ಹೇಳ್ತೀನಿ ಹಂಗಂದ್ರೆ ಏನು ಅಂತ. ಸೊ ಆಕ್ಚುಲಿ ಏನ್ ಅನ್ಕೊಂತಾರೆ, ಸೊ ಯಾವುದೋ ಒಂದು ಒಳಗಡೆ ಫೋರ್ಸ್ ಇದೆ, ಆ ಫೋರ್ಸ್ ಏನ್ ಮಾಡ್ತಾರೆ, ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಎಗನೆಸ್ಟ್ ಆಗಿ ಎಲೆಕ್ಟ್ರಾನ್ ನ ಈ ಕಡೆಯಿಂದ ಈ ಕಡೆ ಕಳಿಸ್ತಿದೆ ಅಂತ ಹೇಳ್ತಾರೆ. ಬಟ್ ಅದು ರಾಂಗ್. ಸೊ ಫೈನಲಿ ಇಟ್ ವಾಸ್ ಎ ಕೈಂಡ್ ಆಫ್ ಪೊಟೆನ್ಶಿಯಲ್ ಡಿಫರೆನ್ಸ್. ಸೊ ವಿ ವಿಲ್ ಟಾಕ್ ಅಬೌಟ್ ವಾಟ್ ಹ್ಯಾಪನ್ಸ್. ಇದನ್ನ ಎರೇಸ್ ಮಾಡ್ತಿದ್ದೀನಿ ನೋಡಿ, ಈ ಡಯಾಗ್ರಾಮ್ ನ ರಿಮೂವ್ ಮಾಡ್ತೀನಿ. ಈಗ ಈ ಸೆಲ್ ನ ತಗೊಂಡೋಗಿ ಒಂದು ಎಕ್ಸ್ಟರ್ನಲ್ ಸರ್ಕ್ಯೂಟ್ ಗೆ ಕನೆಕ್ಟ್ ಮಾಡಿದ್ರೆ, ಸೊ ಲೆಟ್ ಮಿ ಟೇಕ್ ದ ಸೇಮ್ ಸೆಲ್ ನ ತಗೊಂತೀನಿ. ಇದು ಜಿಂಕ್ ಪಾಸಿಟಿವ್ ಟರ್ಮಿನಲ್. ಇದನ್ನ ತಗೊಂಡು ಹೋಗಿ ಒಂದು ಎಲೆಕ್ಟ್ರೋಲೈಟಿಕ್ ಸೊಲ್ಯೂಷನ್ ಅಲ್ಲಿ ಇಮ್ಮರ್ಸ್ ಮಾಡಿದ್ರೆ, ಸೊ ನೇಮ್ಲಿ H2SO4 ಸಲ್ಫ್ಯೂರಿಕ್ ಆಸಿಡ್ ತಗೊಂಡು, ನೀವು ಬೇಕಾದ್ರೆ ಬೇರೆ ಆಸಿಡ್ ತಗೊಂಡು ಮಾಡಬಹುದು, ನೋ ಅಬ್ಜೆಕ್ಷನ್. ಸೊ ಇಲ್ಲಿರ್ತಕ್ಕಂಥದ್ದು ನೆಗೆಟಿವ್ ಟರ್ಮಿನಲ್. ಸೊ ದಿಸ್ ಇಸ್ ಕಾರ್ಬನ್, ದಿಸ್ ಇಸ್ ಜಿಂಕ್ ಫಾರ್ ಎಕ್ಸಾಂಪಲ್. ಇದನ್ನ ತಗೊಂಡು ಹೋಗಿ ಒಂದು ಎಕ್ಸ್ಟರ್ನಲ್ ಸರ್ಕ್ಯೂಟ್ ಗೆ ಕನೆಕ್ಟ್ ಮಾಡಿದ್ರೆ, ಮೇ ಬಿ ಬಲ್ಬ್ ಅಥವಾ ನಾರ್ಮಲ್ ರೆಸಿಸ್ಟರ್ ತಗೊಂಡು ಹೋಗಿ ಕನೆಕ್ಟ್ ಮಾಡಿದ್ರೆ, the electrons will flow from here to here. electrons ಈ ಕಡೆಯಿಂದ ಈ ಕಡೆ ಫ್ಲೋ ಆಗುತ್ತೆ. the current will flow reverse. ಈ ಕಡೆ ಕರೆಂಟ್ ಫ್ಲೋ ಆಗ್ತಿರತ್ತೆ, ರಿವರ್ಸ್ ಅಲ್ಲಿ ಎಲೆಕ್ಟ್ರಾನ್ಸ್. ಆ ಕತೆ ಎಲ್ಲ ನಿಮ್ಗೆ ಗೊತ್ತಿದೆ. outside the cell, the electrons flows from negative terminal to ಪಾಸಿಟಿವ್ ಟರ್ಮಿನಲ್. ಅರೆ ಈ ಕಡೆಯಿಂದ ಎಲೆಕ್ಟ್ರಾನ್ಸ್ ಈ ಕಡೆ ಹೋಗ್ತಿದೆ. ಬಟ್ ಇನ್ಸೈಡ್ ದ ಎಲೆಕ್ಟ್ರಾನ್ ಫ್ಲೋಸ್ ಫ್ರಮ್ ಪಾಸಿಟಿವ್ ಟರ್ಮಿನಲ್ ಟು ನೆಗೆಟಿವ್ ಟರ್ಮಿನಲ್ ಅಗೇನ್ಸ್ಟ್ ದ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್. ಆಕ್ಚುಲಿ ಎಲೆಕ್ಟ್ರಾನ್ಸ್ ಈ ಕಡೆಗೆ ಹೋಗಕ್ಕೆ ಇಲ್ಲಿ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಇದೆ. ಅರೆ ಇದು ಪಾಸಿಟಿವ್ ನೆಗೆಟಿವ್ ಟರ್ಮಿನಲ್ ಅಲ್ಲಿ ಇದೆ, ಇದು ಪಾಸಿಟಿವ್ ಟರ್ಮಿನಲ್ ಇದೆ, ರಿಪಲ್ ಮಾಡ್ಬೇಕಾಯ್ತು ಎಲೆಕ್ಟ್ರಾನ್. ಆದ್ರೂ ಪರವಾಗಿಲ್ಲ, ಅಗೇನ್ಸ್ಟ್ ಆಗಿ ಹೋಗ್ತಿದೆ. ಅಗೇನ್ಸ್ಟ್ ಆಗಿ ಹೋಗ್ತಿರ್ಬೇಕಾದ್ರೆ ಅಲ್ಲಿ ಯಾರೋ ಒಬ್ರು ಇರ್ಬೇಕು ತಳ್ಳೋರು, ಅರೆ ಬಲವಂತವಾಗಿ ಆಚೆ ಕಳಿಸ್ತಾ ಇದಾರೆ. ಹಾಗಾದ್ರೆ ಅದನ್ನ ಎಲೆಕ್ಟ್ರೋಮೋಟಿವ್ EMF ಎಲೆಕ್ಟ್ರೋಮೋಟಿವ್ ಫೋರ್ಸ್ ಅಂತ ಕರೆದ್ರು ಸೈಂಟಿಸ್ಟ್. ಸೊ ಅದು ಯಾವುದೋ ಒಂದು ಫೋರ್ಸ್ ಅಂತ ಅನ್ಕೊಂಡು, ಬಟ್ ಅಲ್ಲ. ಸೊ ಇಟ್ ಈಸ್ ಗೋಯಿಂಗ್ ಬೈ ದ ಎನರ್ಜಿ ಗೇನ್ಡ್ ಬೈ ದ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಆಕ್ಚುಲಿ ಇಲ್ಲಿ ಯಾವುದೇ ರೀತಿ ಫೋರ್ಸ್ ಇಲ್ಲ. ಈ ಎಲೆಕ್ಟ್ರಾನ್ಸ್ಗೆ against the electrostatic force ಹೋಗ್ಬೇಕಾದ್ರೆ ಎನರ್ಜಿನ ಯಾರೋ ಒಬ್ರು ಕೊಡ್ತಿದ್ದಾರೆ. ಸೊ ದಟ್ ಎನರ್ಜಿ ಇಸ್ ಗಿವೆನ್ ಬೈ redox reaction and it should be a exothermic reaction. ಸೊ ನೋಡಿ, ಬೇಸಿಕಲಿ ಇಲ್ಲಿ ಕೆಮಿಕಲ್ ರಿಯಾಕ್ಷನ್ ಆಗ್ತಿರೋದು, ಆ ಕೆಮಿಕಲ್ ರಿಯಾಕ್ಷನ್ ಇಂದ ಬಂದಿರತಕ್ಕಂಥ ಎನರ್ಜಿನ ಎಲೆಕ್ಟ್ರಾನ್ಸ್ ಯೂಸ್ ಮಾಡಿಕೊಂಡು against of the electrostatic force ಹೋಗ್ತಾ ಇದೆ. ಸೊ ದಟ್ ಮೀನ್ಸ್ the chemical energy is being converted into the electrical energy. Electrons move ಆಗೋದಕ್ಕೆ ಎನರ್ಜಿ ಆಗಿ ಕನ್ವರ್ಟ್ ಆಗ್ತಿದೆ. ಸೊ ದಟ್ಸ್ ಕಾಲ್ಡ್ ಆಸ್ ಎಲೆಕ್ಟ್ರಿಕಲ್ ಎನರ್ಜಿ. ಸೊ ಈಗ ಒಂದು ಸೆಲ್ ಸರ್ಕ್ಯೂಟ್ ಸಿಂಬಲ್ ನಿಮಗೆ ಗೊತ್ತಿದೆ. ಬ್ಯಾಟರಿ ಅಂದ್ರೆ ಏನು? ಬ್ಯಾಟರಿ ಇಸ್ ಅ ಕಾಂಬಿನೇಷನ್ ಆಫ್ ಸೆಲ್ಸ್, ಅಷ್ಟೇ ಏನಿಲ್ಲ. ಸೊ ಇಫ್ one cell is given, this is one single unit is given, it is called cell. ಸೊ ಅದೇ ತರ ಎರಡು ಅಥವಾ ಮೂರು ಕಾಂಬಿನೇಷನ್ ನ ಹಾಕಿದ್ರೆ, so we call this as a battery.
ಸೊ ಡಿಫ್ರೆಂಟ್ ಕಾಂಬಿನೇಷನ್ ಇದೆ. ವಿಲ್ ಕಮ್ ಟು ನೋ ಒನ್ ಬೈ ಒನ್. ಅರ್ಥ ಆಯ್ತಾ? ಸೊ ಹಾಗಾದ್ರೆ ಇ ಎಂ ಎಫ್ ಅಂದ್ರೆ ಏನು ಸರ್? ವಾಟ್ ಯು ಮೀನ್ ಬೈ ಇ ಎಂ ಎಫ್? ಇ ಎಂ ಐ ಅಂದ್ರೆ ಗೊತ್ತು. ವಾಟ್ ಇಸ್ ದಿಸ್ ಇ ಎಂ ಎಫ್? ಲೆಟ್ಸ್ ಸಿ. ಇ ಎಂ ಎಫ್ ಎಲೆಕ್ಟ್ರೋಮೋಟಿವ್ ಫೋರ್ಸ್. ಹೆಸರು ನೋಡಿ ಮೋಸ ಹೋಗ್ಬೇಡಿ, ಅದು ಯಾವುದೇ ಒಂದು ಫೋರ್ಸ್ ಅಲ್ಲ, ಬೇಸಿಕಲಿ ಅದೊಂದು ಪೊಟೆನ್ಶಿಯಲ್ ಡಿಫರೆನ್ಸ್. ನೋಡಿ ಇಲ್ಲಿ ಪಾಸಿಟಿವ್ ಟರ್ಮಿನಲ್ ಇರೋದ್ರಿಂದ ಪಾಸಿಟಿವ್ ಪೊಟೆನ್ಶಿಯಲ್ ಇರತ್ತಾ? ಸೊ ಇದನ್ನ ಐಸೋಲೇಟೆಡ್ ಆಗಿ ಬರೀತೀನಿ ನೋಡಿ. ಸೊ ಲೆಟ್ ಮಿ ರೈಟ್ ದ ಸೇಮ್ ಸೆಲ್. ಅದೇ ಸೆಲ್ ನ ಇಲ್ಲಿ ತಗೊಂತೀನಿ. ಐ ವಿಲ್ ಕನ್ಸಿಡರ್ ದ ಸೇಮ್ ಸೆಲ್ ಹಿಯರ್. ಸೊ ಪಾಸಿಟಿವ್ ಟರ್ಮಿನಲ್, ದಟ್ ಇಸ್ ಜಿಂಕ್. ಈಗ ಇದು ನೆಗೆಟಿವ್ ಟರ್ಮಿನಲ್. ಇದು ಪಾಸಿಟಿವ್ ಟರ್ಮಿನಲ್, ಪಾಸಿಟಿವ್ ಪೊಟೆನ್ಶಿಯಲ್ ಅಲ್ಲಿದೆ, ಇದು ನೆಗೆಟಿವ್ ಪೊಟೆನ್ಶಿಯಲ್ ಅಲ್ಲಿದೆ. ವೆನ್ ದೇ ಆರ್ ಇಮರ್ಸ್ ಇನ್ ದ ಎಲೆಕ್ಟ್ರೋಲೈಟಿಕ್ ಸೊಲ್ಯೂಷನ್. ಸೊ ಈಗ ಯಾವುದೇ ರೀತಿ ಸರ್ಕ್ಯೂಟ್ ನ ಕನೆಕ್ಟ್ ಮಾಡಲ್ಲ. ಐ ಡೋಂಟ್ ಕನೆಕ್ಟ್ ಎನಿ ಎಕ್ಸ್ಟರ್ನಲ್ ಸರ್ಕ್ಯೂಟ್ ಟು ದ ಸೆಲ್. ವೆನ್ ನೋ ಸರ್ಕ್ಯೂಟ್ ಇಸ್ ಕನೆಕ್ಟೆಡ್ ಟು ದ ಸೆಲ್, ಕರೆಂಟ್ ಫ್ಲೋ ಆಗಲ್ಲ. ಈಗ ಕರೆಂಟ್ ಫ್ಲೋ ಆಗದಿರ ಇರುವಾಗ ಇದರ ಪೊಟೆನ್ಶಿಯಲ್ ಪ್ಲಸ್ ವಿ ಇರುತ್ತೆ ಅಂತ ಅನ್ಕೊಳ್ಳೋಣ, ಇದರ ಪೊಟೆನ್ಶಿಯಲ್ ಮೈನಸ್ ವಿ ಇದೆ ಅಂತ ಅನ್ಕೊಳ್ಳೋಣ. The potential difference between the terminals, the potential difference between the terminals of the cell when no current is drawn. Iden sir ಹೊಸ ಟ್ವಿಸ್ಟ್. ಅರೆ ಕರೆಂಟ್ ಡ್ರಾ ಆದ್ರೆ ಅಲ್ಲಿ ಬೇರೆ ಪೊಟೆನ್ಶಿಯಲ್ ಡ್ರಾಪ್ ಆಗುತ್ತೆ. ಅದು ನೆಕ್ಸ್ಟ್ ಕೇಸ್ ನಲ್ಲಿ ಹೇಳ್ತೀನಿ. when ಅಥವಾ ಈ ತರ ಬರ್ಕೊಳ್ಳಿ, ಇ ಎಂ ಎಫ್. ಇದರ ಸಿಂಬಲ್ ಎಪ್ಸಿಲಾನ್. ಎಪ್ಸಿಲಾನ್ ಲ್ಯಾಟಿನ್ ವರ್ಡ್, ಲ್ಯಾಟಿನ್ ಲೆಟರ್. So EMF, electromotive force, electromotive force. So hangandre ಏನು sir? It is a potential difference. It is the potential difference between terminals of cells when no current is drawn, when no current is drawn from it. So ಆ ಸರ್ಕ್ಯೂಟ್ ಇಂದ, ಆ ಸೆಲ್ ಇಂದ ಯಾವುದೇ ರೀತಿ ಕರೆಂಟ್ ತಗೊಂಡಿರ ಅದರ ಪೊಟೆನ್ಶಿಯಲ್ ನ ಮೆಜರ್ ಮಾಡಿ, ಪೊಟೆನ್ಶಿಯಲ್ ಡಿಫರೆನ್ಸ್ ನ ಮೆಜರ್ ಮಾಡಿ ಅದು ಎಷ್ಟು ಬರುತ್ತೆ ಅದನ್ನೇ ನಾವೇನಂತ ಕರೆದ್ವಿ? ಇ ಎಂ ಎಫ್ ಅಂತ ಕರೆದ್ವಿ. ಸೊ ಲೆಟ್ ಅಸ್ ಕನ್ಸಿಡರ್ ಇದರ ಪೊಟೆನ್ಶಿಯಲ್ ಪ್ಲಸ್ 10 ವೋಲ್ಟ್ ಇದೆ ಅಂತ ಅನ್ಕೊಳ್ಳೋಣ, ಇದರ ಪೊಟೆನ್ಶಿಯಲ್ ಮೈನಸ್ 8 ವೋಲ್ಟ್ ಇದೆ ಅಂತ ಅನ್ಕೊಳ್ಳೋಣ. ದ ಇ ಎಂ ಎಫ್, ಯಾವುದೇ ಸರ್ಕ್ಯೂಟ್ ಕನೆಕ್ಟ್ ಮಾಡಿಲ್ಲ, ನಾನು ಕರೆಂಟ್ ನ ತಗೊಂತಿಲ್ಲ ಅಲ್ಲಿಂದ. ಸೊ ದ ಇ ಎಂ ಎಫ್ ಆಫ್ ದ ಸೆಲ್ ಇಸ್ ಗಿವೆನ್ ಬೈ ವಿ ಪ್ಲಸ್ ಮೈನಸ್ ಆಫ್ ವಿ ಮೈನಸ್. ಸೊ ಇವೆರಡರ ನಡುವೆ ಹೈಯರ್ ಪೊಟೆನ್ಶಿಯಲ್ ಮೈನಸ್ ಲೋಯರ್ ಪೊಟೆನ್ಶಿಯಲ್. ಸೊ ಇದೆಷ್ಟಿದೆ? ಸೊ 10 ವೋಲ್ಟ್ಸ್ ಇದೆ. ಮೈನಸ್ ಆಫ್ ಇದೆಷ್ಟಿದೆ? ಮೈನಸ್ 8 ಇದೆ. ಅಂದ್ರೆ ಇದರ ಅರ್ಥ 18 ವೋಲ್ಟ್ಸ್ ಪೊಟೆನ್ಶಿಯಲ್ ಡಿಫರೆನ್ಸ್ ಇದೆ. ಇ ಎಂ ಎಫ್ ಇಸ್ 18 ವೋಲ್ಟ್ಸ್. ಸೊ ಇದು ಪ್ಲಸ್ 10, ಇದು ಮೈನಸ್ 18. ಅವೆರಡರ ನಡುವೆ ಪೊಟೆನ್ಶಿಯಲ್ ಡಿಫರೆನ್ಸ್ ಎಷ್ಟಿದೆ? when no current is drawn, when no current is drawn, that potential difference is called as EMF of the cell. ಅಥವಾ ಈ ತರನು ಹೇಳ್ಬೋದು, it is a potential difference between the terminals of cell when ಇಲ್ಲಿ ಬರ್ಬಿಡ್ತೀನಿ, when external circuit is open, when external circuit is open. ಅರೆ ಇಲ್ಲಿ ವೈರ್ ಓಪನ್, ಇಲ್ಲಿ ಸರ್ಕ್ಯೂಟ್ ಓಪನ್ ಆಗಿದ್ದಾಗ ಯಾವುದೇ ರೀತಿ ಕರೆಂಟ್ ಬರಲ್ಲ. ಸೊ ಅಂತ ಕಂಡೀಷನ್ ಅಲ್ಲಿ ಮೆಜರ್ ಮಾಡ್ತಕ್ಕಂತ ಪೊಟೆನ್ಶಿಯಲ್ ಡಿಫರೆನ್ಸ್ ನ ನಾವೇನಂತ ಕರಿತೀವಿ? ವಿ ಕಾಲ್ ದಟ್ ಆಸ್ ಅ ಎಲೆಕ್ಟ್ರೋಮೋಟಿವ್ ಫೋರ್ಸ್. ಇಲ್ಲೊಂದು ಬ್ಯೂಟಿಫುಲ್ ಕ್ವಶನ್ ಇದೆ ನನ್ನ ಕಡೆಯಿಂದ, ನೋಡೋಣ ಯಾರು ಆನ್ಸರ್ ಮಾಡ್ತಾರೋ. ಅಫ್ಕೋರ್ಸ್ ಮುಂದೆ ವಿಡಿಯೋಸ್ ನಲ್ಲಿ ನಾನೇ ಹೇಳ್ತೀನಿ. ಸೊ ಈಗ ಇವೆರಡರ ನಡುವೆ ಓಪನ್ ಸರ್ಕ್ಯೂಟ್ ಅಲ್ಲಿ ಪೊಟೆನ್ಶಿಯಲ್ ಡಿಫರೆನ್ಸ್ ನ ಮೆಜರ್ ಮಾಡಿದ್ರೆ ದಟ್ ಇಸ್ ಕಾಲ್ಡ್ ಆಸ್ ಇ ಎಂ ಎಫ್. ಹಾಗಾದ್ರೆ ನಾನೊಂದು ಸೆಲ್ ಕೊಡ್ತೀನಪ್ಪ, ನನ್ನ ಹತ್ರ ಒಂದು ಸೆಲ್ ಇದೆ, ಕಂಪನಿ ಹೇಳಲ್ಲ, ಕಂಪನಿ ಹೇಳಿದ್ರೆ ಮಾರ್ಕೆಟಿಂಗ್ ಆಗ್ಬಿಡತ್ತೆ. ಒಂದು ಸೆಲ್ ಇದೆ, ಇದ್ರ ಇ ಎಂ ಎಫ್ ಮೆಜರ್ ಮಾಡಿ ಅಂತ ನಾನು ಕೊಡ್ತೀನಿ. ಹೇಗ್ ಮೆಜರ್ ಮಾಡ್ತೀರಿ? ಸುಮ್ನೆ ದಡ್ಡಾಗೆಲ್ಲ ಕ್ವಶನ್ ಕೇಳ್ಬೇಡಿ ಸರ್. ಒಂದು ವೋಲ್ಟ್ ಮೀಟರ್ ತಗೊಂಡು ಹೋಗಿ ಅಲ್ಲಿ ಫಿಟ್ ಮಾಡಿದ್ರೆ ಅದೇ ರೀಡಿಂಗ್ ಕೊಡುತ್ತೆ, ಹೌದಾ? ಇಫ್ ದಟ್ ಈಸ್ ಯುವರ್ ಆನ್ಸರ್, ನೋಡಿ ಇಲ್ಲಿ ಒಂದು ವೋಲ್ಟ್ ಮೀಟರ್ ಕನೆಕ್ಟ್ ಮಾಡೋಣ, ಏನ್ ಬರುತ್ತೆ? ಅದೇ ಇ ಎಂ ಎಫ್ ಅಂತ ಹೇಳಿದ್ರೆ ಅದು ರಾಂಗ್ ಆನ್ಸರ್ ಆಗತ್ತೆ. ಯಾಕೆ ಸರ್? ಅದೇನು ಅದ್ರಲ್ಲಿ ಏನ್ ಎಡವಟ್ ಇದೆ? ಹಂಗೆ ತಾನೇ ಮೆಜರ್ ಮಾಡೋದು. ನೋಡಿ, ವೋಲ್ಟ್ ಮೀಟರ್ ಕನೆಕ್ಟ್ ಮಾಡೋದ್ರಿಂದ ವೋಲ್ಟ್ ಮೀಟರ್ ಮುಖಾಂತರ ಕರೆಂಟ್ ಪಾಸ್ ಆಗತ್ತೆ. ವೋಲ್ಟ್ ಮೀಟರ್ ಕನೆಕ್ಟ್ ಮಾಡಿದ್ರೆ ವೋಲ್ಟ್ ಮೀಟರ್ ಮುಖಾಂತರನೇ ಕರೆಂಟ್ ಪಾಸ್ ಆಗುತ್ತೆ. ಎಷ್ಟೋ ಒಂದಷ್ಟು ಸರ್, ತುಂಬಾ ನೆಗ್ಲಿಜಿಬಲ್ ಅಂತ ಹೇಳಿ ಅಟ್ಲೀಸ್ಟ್ ಸಮಥಿಂಗ್ ವಿಲ್ ಬಿ ದೇರ್. ಅಂದ್ರೆ ಇದಕ್ಕ ಯಾವ್ದಕ್ಕೆ ವೋಲ್ಟ್ ಮೀಟರ್ಗೆ ಹೋಗಿ ಕನೆಕ್ಟ್ ಮಾಡ್ಬಿಟ್ಟು ಇ ಎಂ ಎಫ್ ಮೆಜರ್ ಮಾಡಕ್ ಆಗಲ್ಲ. ಮತ್ತೆ ಹೆಂಗೆ ಸರ್ ಮೆಜರ್ ಮಾಡೋದು?
ಏನಾದ್ರು ಮೆಜರ್ ಮಾಡಕ್ ಒಂದು ಇನ್ಸ್ಟ್ರೂಮೆಂಟ್ ಕನೆಕ್ಟ್ ಮಾಡಿದ್ರೆ ಅದ್ರ ಮುಖಾಂತರ ಕರೆಂಟ್ ಪಾಸ್ ಆಗತ್ತೆ. ಅದ್ರ ಮುಖಾಂತರ ಕರೆಂಟ್ ಪಾಸ್ ಆದಾಗ ಡೆಫಿನೇಷನ್ ಹೋಲ್ಡ್ ಆಗಲ್ಲ. ಮತ್ತೆ ಹೇಗೆ ಹೇಳೋದು? ನೋಡ್ಬಿಟ್ಟು ಹೇಳೋದಾ? ಅರೆ ಇಲ್ಲ ಕೇಳ್ಬಿಟ್ಟು ಹೇಳೋದಾ? ನಿನ್ ಪೊಟೆನ್ಶಿಯಲ್ ಎಷ್ಟು ಎರಡು ಮೈನಸ್ ಮಾಡ್ಕೊಂಡು ಹೇಳಿ ಅಂತ ಹೇಳಕ್ ಆಗಲ್ಲ. ಸೊ ಹೌ ಟು ಮೆಜರ್ ದಟ್? ದಟ್ಸ್ ವಾಟ್ ದ ಬಿಗ್ಗೆಸ್ಟ್ ಕ್ವೆಶ್ಚನ್. ಯೋಚನೆ ಮಾಡ್ತಾ ಇರಿ. ವಿಲ್ ಕಮ್ ಟು ನೋ ಇನ್ ದ ಫ್ಯೂಚರ್ ವಿಡಿಯೋಸ್. ಇದನ್ನ ಯಾವುದೇ ರೀತಿ ಡಿವೈಸ್ ಡೈರೆಕ್ಟ್ ಆಗಿ ಕನೆಕ್ಟ್ ಮಾಡಿದ್ರೆ ಕರೆಂಟ್ ಬಂದ್ಬಿಡುತ್ತೆ. ಸೊ ವಾಟ್ ಟು ಡೂ? ಥಿಂಕ್ ಮಾಡಿ. ವಿಲ್ ಕಮ್ ಟು ನೋ ಇನ್ ದ ನೆಕ್ಸ್ಟ್ ವಿಡಿಯೋಸ್. ಇನ್ನು ಮುಂದೆ ಬರುತ್ತೆ. ಸೊ ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಟಾಪಿಕ್. ಇದನ್ನ ಎರೇಸ್ ಮಾಡ್ತೀನಿ, ನೋಟ್ ಮಾಡ್ಕೊಳ್ಳಿ. ಲೆಟ್ ಅಸ್ ಕಂಡಕ್ಟ್ ಎ ಆಕ್ಟಿವಿಟಿ. ನೆಕ್ಸ್ಟ್ ಟಾಪಿಕ್ ನ ಅರ್ಥ ಮಾಡ್ಕೊಳ್ಳಕ್ಕೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ನಾನು ಒಂದು ಸೆಲ್ ನ ಪರ್ಚೇಸ್ ಮಾಡಿದ್ದೀನಿ. ಅಸ್ಯೂಮ್ ದಟ್, ಆಕ್ಚುಲಿ ಪರ್ಚೇಸ್ ಮಾಡಿಲ್ಲ, ಅಸ್ಯೂಮ್ ದಟ್ ನಾನು ಒಂದು ಸೆಲ್ ನ ಪರ್ಚೇಸ್ ಮಾಡಿದ್ದೀನಿ. ಇದ್ರ ಮೇಲೆ ನಾನು ಕರೆಕ್ಟ್ ಆಗಿ ನೋಡಿದ್ರೆ 6 volts EMF ಅಂತ ಬರ್ದಿದ್ಯಪ್ಪ. ಸೊ ಇಲ್ಲಿ ಬರ್ದಿದ್ದಾರೆ EMF is 6 volts. Let us assume this cell is having 6 volts is a EMF. ಕಂಪನಿ ಅವ್ರು ಹೇಳೋದು. ಅವ್ರು ಹೆಂಗ್ ಮೆಜರ್ ಮಾಡೋದು ನಂಗೆ ಇನ್ನೂ ಗೊತ್ತಿಲ್ಲ. ಅಫ್ಕೋರ್ಸ್ ನಿಮ್ಗೂ ಇನ್ನೂ ಗೊತ್ತಿಲ್ಲ ಅಂತಾನೆ ಅಸ್ಯೂಮ್ ಮಾಡ್ಕೋತಾ ಇದ್ದೀನಿ. ಸೊ ಈಗ 6 volts ಇರ್ತಕ್ಕಂಥ ಈ ಸೆಲ್ ನ ಒಂದು ರೆಸಿಸ್ಟರ್ ಗೆ ಕನೆಕ್ಟ್ ಮಾಡ್ತೀನಿ. ಲೆಟ್ ಮಿ ಕನೆಕ್ಟ್ ಟು ಎ ರೆಸಿಸ್ಟರ್ ವಿಚ್ ಇಸ್ ಹ್ಯಾವಿಂಗ್ 2 ohm. ಇದು ಕ್ಯಾಪಿಟಲ್ R is equals to 2 ohm ಅಂತ ಅನ್ಕೊಳ್ಳೋಣ. ಈ ಸೆಲ್ ನ ತಗೊಂಡು ಹೋಗಿ ಒಂದು ರೆಸಿಸ್ಟರ್ ಗೆ as shown in the figure I have connected. ಈಗ ಈ ಸರ್ಕ್ಯೂಟ್ ನಲ್ಲಿ ವೋಲ್ಟೇಜ್ ಮತ್ತೆ ಕರೆಂಟ್ ನ ಮೆಜರ್ ಮಾಡಕ್ಕೆ ಇಲ್ಲೊಂದು ವೈರ್ ಕಟ್ ಮಾಡಿ ಆಮ್ಮೀಟರ್ ನ ಹಾಕಿದ್ದೀನಿ. ಆಮ್ಮೀಟರ್ ಆಲ್ವೇಸ್ ಕನೆಕ್ಟೆಡ್ ಇನ್ ಸೀರೀಸ್. ಐ ಹೋಪ್ ಯು ನೋ ದಟ್ ಒನ್. ಅದೇ ತರ ಈ ರೆಸಿಸ್ಟರ್ ನಡುವೆ ಇರ್ತಕ್ಕಂಥ ಪೊಟೆನ್ಶಿಯಲ್ ಡಿಫರೆನ್ಸ್ ನ ಮೆಜರ್ ಮಾಡೋದಕ್ಕೆ ಅಲ್ಲೊಂದು ವೋಲ್ಟ್ ಮೀಟರ್ ಕನೆಕ್ಟ್ ಮಾಡಿದ್ವಿ. ಸೊ ಐ ಹೋಪ್ ಸಿನಾರಿಯೋ ಇಸ್ ಕ್ಲಿಯರ್. ಹೊಸ ಸೆಲ್ ಅವ್ರ ಕಂಪನಿಯವ್ರು ಹೇಳೋದೇನಪ್ಪ ಅಂದ್ರೆ 6 volts EMF ಇದೆ ಅಂತ ಹೇಳ್ತಿದ್ದಾರೆ. ಸೊ ಈಗ ಇದನ್ನ ತಗೊಂಬಂದು ಈ ರೆಸಿಸ್ಟರ್ ಗೆ ಕನೆಕ್ಟ್ ಮಾಡ್ತೀನಿ. ಸೊ ಪ್ಲೀಸ್ ಟೆಲ್ ಮಿ ವಾಟ್ ಶುಡ್ ಬಿ ದ ಕರೆಂಟ್ ಇನ್ ದ ಸರ್ಕ್ಯೂಟ್. ಇದರ EMF ಎಷ್ಟಿದೆ? 6 volts ಇದೆ. ಸೊ ಫಸ್ಟ್ ಆಫ್ ಆಲ್ ಲೆಟ್ ಅಸ್ ಸಿ ದ ಎಕ್ಸ್ಪೆಕ್ಟೇಷನ್ಸ್. ನಮ್ಮ ಎಕ್ಸ್ಪೆಕ್ಟೇಷನ್ ಏನಿದೆ? ಅಥವಾ ಕ್ಯಾಲ್ಕುಲೇಟೆಡ್ ವ್ಯಾಲ್ಯೂಸ್. ಸೊ ಈಗ ನಾವ್ ಅನ್ಕೊಂಡಿರೋ ಪ್ರಕಾರ ಏನು? 6 volts ಕನೆಕ್ಟ್ ಮಾಡಿದ್ರೆ ಇಲ್ಲೂ 6 volts ಅಪಿಯರ್ ಆಗ್ಬೇಕು ಅಂತ. 6 volts ಅಪಿಯರ್ ಆಗ್ಬೇಕು. ಹಾಗಾದ್ರೆ ಅಪ್ಲೈಯಿಂಗ್ ಓಮ್ಸ್ ಲಾ ಆನ್ ದ ರೆಸಿಸ್ಟರ್, V is equals to IR. ಸೊ V ಅಂದ್ರೆ ಏನು? ದಟ್ ಇಸ್ ದ ಪೊಟೆನ್ಶಿಯಲ್ ಡಿಫರೆನ್ಸ್ ಅಕ್ರಾಸ್ ದಿಸ್ ಒನ್. ಸೊ ಇದು ಪ್ಯಾರಲಲ್ ಆಗಿರೋದ್ರಿಂದ ಇದು ಕೂಡ 6 ಇರಬೇಕು ಅಂತ ಅನ್ಕೊಳ್ಳೋಣ. 6 is equals to I into 2. ಸೊ therefore I is equals to 3 ampere ಬರಬೇಕು. ಸೊ ನಮ್ಮ ಎಕ್ಸ್ಪೆಕ್ಟೇಷನ್ ಇದು. So this is our expectation. The current should be 3 ampere. But ಅಲ್ಲಿ ಪ್ರಾಕ್ಟಿಕಲ್ ಆಗಿ ಮೆಜರ್ ಮಾಡೋದಕ್ಕೆ ಇಲ್ಲಿ ಅಮ್ಮೀಟರ್ ಮತ್ತೆ ವೋಲ್ಟ್ ಮೀಟರ್ ಹಾಕಿದ್ದೀನಿ. So let us see the practical observation. ಇಷ್ಟೊತ್ತು ನಾನು ಕ್ಯಾಲ್ಕುಲೇಟ್ ಮಾಡಿದ್ದು. ಸೊ ದಟ್ಸ್ ಮೈ ಎಕ್ಸ್ಪೆಕ್ಟೆಡ್ ವ್ಯಾಲ್ಯೂ ಅಥವಾ ಕ್ಯಾಲ್ಕುಲೇಟೆಡ್ ವ್ಯಾಲ್ಯೂಸ್ ಅಂತ ಹೇಳ್ಬೋದಾ? ಈ ಕಡೆ ನಾನು ಈಗ ಏನ್ ಬರೀತೀನಪ್ಪ ಅಂದ್ರೆ, ಸೊ ದೀಸ್ ಆರ್ ದ ಕ್ಯಾಲ್ಕುಲೇಟೆಡ್ ವ್ಯಾಲ್ಯೂಸ್. ಏನ್ ಬರುತ್ತೆ? ಸಾರಿ, ಕ್ಯಾಲ್ಕುಲೇಟೆಡ್ ಅಲ್ಲ, ಅಬ್ಸರ್ವ್ಡ್ ವ್ಯಾಲ್ಯೂಸ್ ಇನ್ ದ ಸರ್ಕ್ಯೂಟ್. ಅಮ್ಮೀಟರ್ ತೋರಿಸ್ತಿದೆ ದ ರೀಡಿಂಗ್ಸ್ ಆಫ್ ಅಮ್ಮೀಟರ್ ಬಂದು ಬರೀ 1 ampere ಅಥವಾ 1 ampere ತೋರಿಸ್ತಿದೆ ಅಂತ ಕೊಡ್ತಿದೆ. ಲೆಟ್ ಅಸ್ ಅಸ್ಯೂಮ್ ಇಟ್ಸ್ ಶೋಯಿಂಗ್ ಓನ್ಲಿ 1 ampere and the voltmeter is showing the voltage difference of 4 volts. ಸರ್ ಅದು ಹೇಗೆ ಸಾಧ್ಯ? ಅಲ್ಲಿ ಇಲ್ಲಿ 6 volts ಕನೆಕ್ಟ್ ಮಾಡಿದ್ರೆ ಇಲ್ಲೂ 6 volts ಬರಬೇಕು. ನಮ್ಮ ಕ್ಯಾಲ್ಕುಲೇಷನ್ ಪ್ರಕಾರ ಅಂದ್ರೆ ನಮ್ಮ ಎಸ್ಟಿಮೇಷನ್ ಪ್ರಕಾರ ಇಲ್ಲಿ 6 volts ಇದೆ, ಇಲ್ಲೂ 6 volts ಬರಬೇಕು. ಕರೆಂಟ್ 1 ampere ಬರಬೇಕು. ಸಾರಿ, ಕರೆಂಟ್ 3 ampere ಬರಬೇಕು. ಬಟ್ ಒಂದೇ 1 ampere ಬರ್ತಿದೆ. ಏನಾಗ್ತಿದೆ ಸರ್? ಸಮಥಿಂಗ್ ಇಸ್ ಹ್ಯಾಪನಿಂಗ್. ಹಾಗಾದ್ರೆ ಇಲ್ಲಿ 4 volts ಮಾತ್ರ ಬರ್ತಿದೆ. ಸರ್ ಸೆಲ್ ಹಳೇದಾಗಿರ್ಬೋದಲ್ಲ, ನೀವು ತಗೊಂಬಂದಿರೋದು ಯಾವ ಡಬ್ಬಾ ಅಂಗಡಿಯಲ್ಲಿ ತಗೊಂಬಂದಿರೋ ನಮ್ಗೆ ಗೊತ್ತಿಲ್ಲ. ಇಲ್ಲ, ಕಂಪನಿಯವರು ಪಾಪ ನಿಯತ್ತಾದವನು, ಅವ್ನು ಕರೆಕ್ಟ್ ಆಗಿ ವ್ಯಾಲ್ಯೂ ಕೊಟ್ಟಿದ್ದಾನೆ 6 volts EMF ಅಂತ. ಅದನ್ನ ತಗೊಂಬಂದು ಚೆಕ್ ಮಾಡಿದ್ರೆ ನಂಗೆ ಇಲ್ಲಿ ಬರೀ 4 volts ಸಿಗ್ತಾರೆ. ಅರೆ ವೋಲ್ಟೇಜು ಅಥವಾ ಇದನ್ನ ತಗೊಂಬಂದು ಇಲ್ಲಾದ್ರೂ ಕನೆಕ್ಟ್ ಮಾಡಿ. ಇಲ್ಲಿ ಕನ್ಫ್ಯೂಸ್ ಆದ್ರೆ ಸೇಮ್ ವೋಲ್ಟ್ ಮೀಟರ್ ನ ಇಲ್ಲಾದ್ರೂ ಕನೆಕ್ಟ್ ಮಾಡಿ. ಇಟ್ ಈಸ್ ಗಿವಿಂಗ್ ಓನ್ಲಿ 4 volts. ಪ್ರಾಕ್ಟಿಕಲ್ ಆಗಿ ಚೆಕ್ ಮಾಡಿದೆ, ಅವ್ನು ಕ್ಲೈಮ್ ಮಾಡೋದು 6 volts. ಏನೋ ಮೋಸ ಆಗಿದೆ ನಮ್ಗೆ. ನನ್ನ ಮಗನಿಗೆ ಅಂಗಡಿ ಅವನಿಗೆ ಹೇಳ್ತೀವಿ ಸರ್, ಹಳೆ ಸೆಲ್ ಕೊಟ್ಟಿದ್ದಾನೆ ನನಗೆ. ಇಲ್ಲ, ಅವನು ನಿಯತ್ತಾಗೆ ಇದ್ದಾನೆ, ಕಂಪನಿನೂ ನಿಯತ್ತಾಗೆ ಹೇಳಿದೆ. ಇಲ್ಲಿ
ಯಾರೋ ಒಬ್ರು ಇನ್ನೊಂದು ಎಕ್ಸ್ಟ್ರಾ ಕಳ್ಳ ಇದ್ದಾರೆ, ಕಾಗೆ ತಗೊಂಡೋಗಿಲ್ಲ, ಯಾರೋ ಒಬ್ರು ಕಳ್ಳ ಕದೀತಿದ್ದಾರೆ, ಪೊಟೆನ್ಶಿಯಲ್ ಡಿಫರೆನ್ಸ್. ಆ ಕಳ್ಳನ ಹೆಸರೇ ಇಂಟರ್ನಲ್ ರೆಸಿಸ್ಟೆನ್ಸ್. ಇಂಟರ್ನಲ್ ರೆಸಿಸ್ಟೆನ್ಸ್ ಆಕ್ಚುಲಿ ಸೆಲ್ ನ ತಗೊಂಡ್ರೆ, ಸೊ ಡಯಾಗ್ರಾಮ್ ನ ಡಿಸ್ಪ್ಲೇ ಮಾಡ್ತೀನಿ ನೋಡಿ. ಆ ಸೆಲ್ ಅನ್ನ ತಗೊಂಡ್ರೆ ಎಲೆಕ್ಟ್ರಾನ್ಸ್ ಒಂದ್ ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ಬೇಕಾ? ಎಲೆಕ್ಟ್ರಾನ್ಸ್ ಒಂದು ಎಲೆಕ್ಟ್ರೋಡ್ ಇಂದ ಇನ್ನೊಂದು ಎಲೆಕ್ಟ್ರೋಡ್ಗೆ ಹೋಗ್ಬೇಕು. ಈ ಹೋಗೋ ಪ್ರೊಸೀಜರ್ ಅಲ್ಲೇ ಎಲೆಕ್ಟ್ರೋಲೈಟಿಕ್ ಸೊಲ್ಯೂಷನ್ ಅಲ್ಲಿ ಆಪೋಸಿಷನ್ ಕ್ರಿಯೇಟ್ ಆಗತ್ತಾ? ಆ ಪೂರ್ತಿ ಎಫೆಕ್ಟಿವ್ ಆಗಿ ಒಂದು ಆಪೋಸಿಷನ್ ಕ್ರಿಯೇಟ್ ಆಗತ್ತೆ. ಅದನ್ನೇ ನಾವೇನಂತ ಕರಿತೀವಿ? ಇಂಟರ್ನಲ್ ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಸೊ ವಾಟ್ ಯು ಮೀನ್ ಬೈ ಇಂಟರ್ನಲ್ ರೆಸಿಸ್ಟೆನ್ಸ್ ಆಫ್ ಎ ಸೆಲ್? Internal resistance of a cell. Resistance of cell. So it is the opposition created for the flow of current, within the cell. ಹಾಗಾದ್ರೆ ಕನ್ಫರ್ಮ್ ಆಗಿ ಇನ್ನೊಬ್ಬ ಇದಾನೆ, ಇಲ್ಲಿ ಯಾರೋ ಕಳ್ಳ, ಅವನು ತಿನ್ಕೊಂತಾ ಇದ್ದಾನೆ. ಸೊ ಅವನ ಹೆಸರೇನು? ಇಂಟರ್ನಲ್ ರೆಸಿಸ್ಟೆನ್ಸ್. ಸೊ ಒಳಗಡೆ ಸೆಲ್ ಒಳಗಡೆನೆ ಇರುತ್ತೆ ರೆಸಿಸ್ಟೆನ್ಸ್. ಈ ತರ ಬರೀಬೇಕಾಗತ್ತೆ, ಬಟ್ ಈ ತರ ಬರೆದ್ರೆ ಗಬ್ಬೆಗರಾಗತ್ತೆ ಅಂತ ನಾನು ಏನ್ ಮಾಡ್ತೀನಿ, ಪಕ್ಕದಲ್ಲಿ ಬರ್ಕೊಂತೀನಿ. ಯಾವಾಗ್ಲೇ ಆಗ್ಲಿ ಒಂದು ಸೆಲ್ ಅನ್ನ ತಗೊಂಡಾಗ ಅದ್ರ ಜೊತೆಯಲ್ಲಿ ನಾನು ನೀನು ಅಂತ ಇಂಟರ್ನಲ್ ರೆಸಿಸ್ಟೆನ್ಸ್ ಕೂಡ ಜೊತೆಯಲ್ಲೇ ಬಂದ್ಬಿಡುತ್ತೆ. ಅರೆ ಪ್ರಾಕ್ಟಿಕಲ್ ಸೆಲ್ ತಗೊಂಡ್ರೆ ಯಾವುದೇ ಸೆಲ್ ತಗೊಳ್ಳಿ, ಅದಕ್ಕೊಂದು ಇಂಟರ್ನಲ್ ರೆಸಿಸ್ಟೆನ್ಸ್ ಬರುತ್ತೆ. ಇಂಟರ್ನಲ್ ರೆಸಿಸ್ಟೆನ್ಸ್ ಇದ್ದೇ ಇರತ್ತೆ. ಸೊ ಇನ್ ಮಿಕ್ಕಿರೋ ವೋಲ್ಟೇಜ್ ನ ಇವನ್ ತಿನ್ಕೊಂತ ಇದ್ದಾನೆ. ಇಲ್ಲಿ ಒಂದು ಈ ಸರ್ಕ್ಯೂಟ್ ನ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ 2 ಓಮ್ ಕನೆಕ್ಟ್ ಮಾಡಿದ್ರೆ 2 ಓಮ್ ಕನೆಕ್ಟ್ ಮಾಡಿದ್ರೆ ಕ್ಯಾಪಿಟಲ್ ಆರ್ ಅಂತ ಕರಿತೀನಿ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್. ಇವನಲ್ಲಿ ಕರೆಂಟ್ ಎಷ್ಟು ಬರ್ತಿದೆ? ಪೊಟೆನ್ಶಿಯಲ್ ಡಿಫರೆನ್ಸ್ ಎಷ್ಟು ಬರ್ತಿದೆ? 4 ವೋಲ್ಟ್ಸ್ ಬರ್ತಿದೆ. 4 ವೋಲ್ಟ್ಸ್ ಬರ್ತಿದೆ. ಆಕ್ಚುಲಿ ಇವನ್ ತಾಕತ್ ಎಷ್ಟು? 6 ವೋಲ್ಟ್ಸ್. ಇನ್ ಮಿಕ್ಕಿರೋ 2 ವೋಲ್ಟ್ಸ್ ಕಾಗೆ ತಗೊಂಡೋಯ್ತಲ್ಲ, ಆ ಕಾಗೆ ಹೆಸರೇ ಇಂಟರ್ನಲ್ ರೆಸಿಸ್ಟೆನ್ಸ್. ಇನ್ ಮಿಕ್ಕಿರೋ 2 ವೋಲ್ಟ್ಸ್ ಇಲ್ಲಿ ಅಪಿಯರ್ ಆಗ್ತಾ ಇದೆ. ಸೊ ದೇರ್ಫೋರ್ ಸಮ್ ಆಫ್ ದ ಪೊಟೆನ್ಶಿಯಲ್ ಡಿಫರೆನ್ಸ್ ಇಸ್ ಡ್ರಾಪ್ಡ್ ಅಕ್ರಾಸ್ ದ ಇಂಟರ್ನಲ್ ರೆಸಿಸ್ಟೆನ್ಸ್. ಸೆಲ್ ಒಳಗಡೆನೆ ಡ್ರಾಪ್ ಆಗೋಗ್ತಾ ಇದೆ. ವೇಸ್ಟ್ ಅನ್ನೋದಕ್ಕಿಂತ ಅದ್ರ ಒಳಗಡೆ ಅದೇ ತಿನ್ಕೊಂತಾ ಇದೆ, ರಿಸರ್ವ್ ಆಗಿ ಇಟ್ಕೊಂತಾ ಇದೆ. ಸೆಲ್ ಅನ್ನೋದು ಆ ಪೊಟೆನ್ಶಿಯಲ್ ಡ್ರಾಪ್ ನ ರಿಸರ್ವ್ ಆಗಿ ಇಟ್ಕೊಂತಾ ಇದೆ. ಸೊ ಎಲ್ಲಿ ಡ್ರಾಪ್ ಆಗ್ತಾ ಇದೆ? ಇಂಟರ್ನಲ್ ರೆಸಿಸ್ಟೆನ್ಸ್ ಅಲ್ಲಿ ಡ್ರಾಪ್ ಆಗ್ತಾ ಇದೆ. ದಟ್ ಇಂಟರ್ನಲ್ ರೆಸಿಸ್ಟೆನ್ಸ್ ಇಸ್ ಅ ಮೆಜರ್ ಆಫ್ ಅಪೋಸಿಷನ್ ಕ್ರಿಯೇಟೆಡ್ ಬೈ ದ ಸೆಲ್ ಇಟ್ಸೆಲ್ಫ್. ಸೆಲ್ ಒಳಗಡೆನೆ ಒಂದು ರೆಸಿಸ್ಟೆನ್ಸ್ ಕ್ರಿಯೇಟ್ ಆಗ್ತದೆ. ದಟ್ ಇಸ್ ಕಾಲ್ಡ್ ಆಸ್ ಇಂಟರ್ನಲ್ ರೆಸಿಸ್ಟೆನ್ಸ್. ಆಫ್ ಕೋರ್ಸ್ ಇಟ್ ಈಸ್ ಎ measured in ohm. It is measured in ohm. ಹಾಗಾದ್ರೆ ಇಲ್ಲಿ ಬಂದಿರತಕ್ಕಂತ ಸೆಲ್ ನಲ್ಲಿ ಇಂಟರ್ನಲ್ ರೆಸಿಸ್ಟೆನ್ಸ್ ವ್ಯಾಲ್ಯೂ ಎಷ್ಟಿರಬೇಕು ಹೇಳಿ? ಕರೆಂಟ್ ಎಷ್ಟು ಬರ್ತಿದೆ? ಇಲ್ಲಿ 1 ಆಂಪಿಯರ್ ಬರ್ತಾ ಇದೆ. ಸೊ 1 ಆಂಪಿಯರ್, ಇಲ್ಲಿ ಕೂಡ 1 ಆಂಪಿಯರ್ ಇರುತ್ತೆ, ಇಲ್ಲಿ ಕೂಡ 1 ಆಂಪಿಯರ್ ಇರುತ್ತೆ, ಇಲ್ಲಿ ಕೂಡ 1 ಆಂಪಿಯರ್ ಇರುತ್ತೆ. ದ ಪೊಟೆನ್ಶಿಯಲ್ ಡಿಫರೆನ್ಸ್ ಅಕ್ರಾಸ್ ದ ಸೆಲ್ ಇಸ್ ಈಕ್ವಲ್ಸ್ ಟು V is equals to I into R. That is equals to V cell ಎಷ್ಟು ಬರ್ತಿದೆಯಪ್ಪ? 2 equals to I into I value ಎಷ್ಟು ಬರ್ತಿದೆ? The current is 1 ampere. R value I don't know. R is equals to 2 ampere. ಹಾಗಾದ್ರೆ ಕೊಟ್ಟಿರ್ತಕ್ಕಂತ ಸೆಲ್ಗೆ, ಅಂದ್ರೆ ಈ ಎಕ್ಸಾಂಪಲ್ಗೆ, ಎಲ್ಲ ಸೆಲ್ಗೆ ಅಂತ ಹೇಳ್ತಿಲ್ಲ, ಕೊಟ್ಟಿರ್ತಕ್ಕಂತ ಎಕ್ಸಾಂಪಲ್ಗೆ ಇಂಟರ್ನಲ್ ರೆಸಿಸ್ಟೆನ್ಸ್ ವ್ಯಾಲ್ಯೂ ಎಷ್ಟಿದೆ? 2 ಓಮ್ ಇದೆ. ಕಳ್ಳ ತಿನ್ಕೊಂತಾವನೆ. ಸೊ ಹಿ ಇಸ್ ಅ ಥೀಫ್. ಮನೆಯಲ್ಲೇ ಕಳ್ಳ ಒಬ್ಬ ಇದ್ದಾನೆ, ಅವನೇ ತಿನ್ಕೊಂತಾ ಇದ್ದಾನೆ. ಸೊ therefore we have to keep track of this fellow. ಇವನ್ನ ಒಂಚೂರು ಗಮನದಲ್ಲಿ ಇಟ್ಕೊಂಡು ಸರ್ಕ್ಯೂಟ್ ನ ಸಾಲ್ವ್ ಮಾಡ್ಕೋಬೇಕಾಗತ್ತೆ. ಗಾಟ್ ಇಟ್? ಪಕ್ಕಾ? ಶೋರ್? ಡನ್. ನೋಟ್ ಮಾಡ್ಕೊಳ್ಳಿ. ವಿಲ್ ಮೂವ್ ಟು ದ ಇನ್ ಸ್ಮಾಲ್ ಟಾಪಿಕ್ ಇನ್ನೊಂದಿದೆ, ಅದನ್ನ ಡಿಸ್ಕಸ್ ಮಾಡ್ತೀವಿ. ಡನ್. ಈಗ ಕನ್ಸಿಡರ್ ಮಾಡಿರ್ತಕ್ಕಂಥ ಸೇಮ್ ಎಕ್ಸಾಂಪಲ್, ಸೇಮ್ ಸೆಲ್ ನ ತಗೊಂಡು ಇನ್ನೊಂದು ಟರ್ಮ್ ನ ಡಿಫೈನ್ ಮಾಡ್ತೀನಿ. ದಟ್ ಈಸ್ ಟರ್ಮಿನಲ್ ಪೊಟೆನ್ಶಿಯಲ್. ಇಂಟರ್ನಲ್ ರೆಸಿಸ್ಟೆನ್ಸ್ ಅಂದ್ರೆ ಕ್ಲಿಯರ್ ಆಗಿದೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದೀನಿ. ಸೊ ಇಂಟರ್ನಲ್ ರೆಸಿಸ್ಟೆನ್ಸ್ ಇರೋದ್ರಿಂದ ಆಕ್ಚುಯಲ್ ಪೊಟೆನ್ಶಿಯಲ್ ಡಿಫರೆನ್ಸ್ EMF ಗಿಂತ ಒಂಚೂರು ಕಮ್ಮಿ ಬರುತ್ತೆ. ಎಷ್ಟು ಕಮ್ಮಿ ಬರುತ್ತೆ ಅನ್ನೋದು ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ? ಆರ್ ವ್ಯಾಲ್ಯೂ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಈಗ ಸಪೋಸ್ ಈ ಬರೀ ಸೆಲ್ ನ ತಗೊಂಡು ನಾನೇನಾದ್ರೂ ಇದ್ರ ಮಧ್ಯೆ ಇರ್ತಕ್ಕಂಥ ಪೊಟೆನ್ಶಿಯಲ್ ಡಿಫರೆನ್ಸ್ ನ ಹೇಳಿದ್ರೆ ದಟ್ ಈಸ್ ಕಾಲ್ಡ್ ಆಸ್ EMF. ಅದೇ ಸೆಲ್ ನ ತಗೊಂಡು ಹೋಗಿ ಒಳಗಡೆ ಅಂದ್ರೆ ಒಂದ್ ಸರ್ಕ್ಯೂಟ್ ನಲ್ಲಿ ಕನೆಕ್ಟ್ ಮಾಡಿ, ಸೊ ಕರೆಂಟ್ ನ ಡ್ರಾ ಮಾಡ್ಕೊಂಡು ಇಲ್ಲಿ ಪೊಟೆನ್ಶಿಯಲ್ ಡ್ರಾಪ್ ಮಾಡ್ಕೊಂಡು ನಾನು ಏನಾದ್ರೂ ಸರ್ಕ್ಯೂಟ್ ನ ಡಿಸೈನ್ ಮಾಡಿ ಇಲ್ಲಿ ಈ ಪಾಯಿಂಟ್ಸ್ ಗಳ ನಡುವೆ ಪಾಯಿಂಟ್ ಎ ಮತ್ತೆ ಪಾಯಿಂಟ್ ಬಿ, ಇನ್ ಅದರ್ ವರ್ಡ್ಸ್ ಟರ್ಮಿನಲ್ಸ್ ಆಫ್ ದ ಬ್ಯಾಟರಿ
when it is connected to the circuit, ಬ್ಯಾಟರಿ ಅಥವಾ ಸೆಲ್ ಎರಡು ಒಂದೇ, ತಲೆ ಕೆಡಿಸ್ಕೊಳ್ಳಿ. ಸೊ ಈಗ ಸೆಲ್ ನ ಈ ಎಕ್ಸ್ಟರ್ನಲ್ ಸರ್ಕ್ಯೂಟ್ ಗೆ ಕನೆಕ್ಟ್ ಮಾಡಿದಾಗ ಇವೆರಡರ ನಡುವೆ ಪೊಟೆನ್ಶಿಯಲ್ ಡಿಫರೆನ್ಸ್ ಏನಿರುತ್ತೋ ಅದನ್ನೇ ನಾವೇನಂತ ಕರಿತೀವಿ, ಟರ್ಮಿನಲ್ ಪೊಟೆನ್ಶಿಯಲ್. ಸರ್ ಇದು ಇ ಎಂ ಎಫ್ ಇದು ಡಿಫ್ರೆಂಟ್ ಇರತ್ತಾ ಸೇಮ್ ಇರತ್ತಾ? ಆಬ್ವಿಯಸ್ಲಿ ಡಿಫ್ರೆಂಟ್ ಇರತ್ತೆ. ಮಧ್ಯದಲ್ಲಿ ಒಂದ್ ಸ್ವಲ್ಪ ತಿನ್ಕೊಂತಿದ್ದಾನೆ, ಒಳಗೆ ನುಂಗ್ಕೊಂತಿದ್ದಾರೆ, ಇನ್ ಮಿಕ್ಕಿದ್ದನ್ನ ಆಚೆ ಕೊಡೋದು. ಸೊ ಇಲ್ಲಿ ಏನ್ ಪೊಟೆನ್ಶಿಯಲ್ ಡಿಫ್ರೆನ್ಸ್ ಇರುತ್ತೋ ಇಲ್ಲೂ ಅದೇ ಪೊಟೆನ್ಶಿಯಲ್ ಡಿಫ್ರೆನ್ಸ್ ಇರುತ್ತೆ. ಸೊ ಹಾಗಾದ್ರೆ ನಾನು ಇನ್ನೊಂದು ರೀತಿ ಡಿಫೈನ್ ಮಾಡಬಹುದು. ಟರ್ಮಿನಲ್ ಪೊಟೆನ್ಶಿಯಲ್ ಡಿಫ್ರೆನ್ಸ್ ಇಸ್ ಅ ಪೊಟೆನ್ಶಿಯಲ್ ಡಿಫ್ರೆನ್ಸ್ ಅಕ್ರಾಸ್ ದ ಸರ್ಕ್ಯೂಟ್. ಪೂರ್ತಿ ಸರ್ಕ್ಯೂಟ್ ಇಲ್ಲಿ ಏನಾದ್ರೂ ಇರ್ಲಿ, ಏನೇದ್ರೂ ಪಾರ್ಟ್ಸ್ ಆದ್ರೂ ಇರ್ಲಿ, ಪೂರ್ತಿ ಸರ್ಕ್ಯೂಟ್ ನಲ್ಲಿ ಎಷ್ಟು ಪೊಟೆನ್ಶಿಯಲ್ ಡಿಫರೆನ್ಸ್ ಇದೆ ಅದನ್ನೇ ನಾನೆಂತ ಕರಿತೀವಿ, ಟರ್ಮಿನಲ್ ಪೊಟೆನ್ಶಿಯಲ್ ಅಂತ ಕರಿತೀವಿ, ಅಥವಾ ಟರ್ಮಿನಲ್ ವೋಲ್ಟೇಜ್. ಲೆಟ್ ಮಿ ಮೇಕ್ ಇಟ್ ಆಸ್ ಟರ್ಮಿನಲ್ ವೋಲ್ಟೇಜ್. ಸೊ ವಿ ಟಿ ಅಂತ ಸಿಂಬಲ್ ಕೊಡ್ತೀನಿ. ಸೊ ಇಟ್ ಈಸ್ ದ ಪೊಟೆನ್ಶಿಯಲ್ ಡಿಫರೆನ್ಸ್, ಇಟ್ ಈಸ್ ದ ಪೊಟೆನ್ಶಿಯಲ್ ಡಿಫರೆನ್ಸ್ ಅಕ್ರಾಸ್ ದ terminals of battery or cell, terminals of cell when it is connected across the circuit. ಸರ್ಕ್ಯೂಟ್ ನಲ್ಲಿ ಕನೆಕ್ಟ್ ಮಾಡಿದಾಗ ಎಷ್ಟು ಪೊಟೆನ್ಶಿಯಲ್ ಡಿಫರೆನ್ಸ್ ಬರುತ್ತೆ ಟರ್ಮಿನಲ್ಸ್ ನಡುವೆ, ಸೊ ದಟ್ ಇಸ್ ಕಾಲ್ಡ್ ಆಸ್ ಪೊಟೆನ್ಶಿಯಲ್ ಟರ್ಮಿನಲ್ ವೋಲ್ಟೇಜ್ ಅಂತ ಕರಿತೀವಿ. ಅಥವಾ ಈ ತರ ಹೇಳ್ಬೋದು, ದ ಪೊಟೆನ್ಶಿಯಲ್ ಡಿಫರೆನ್ಸ್ ಅಕ್ರಾಸ್ ದ external circuit when connected to a battery. ಸೊ ಇದನ್ನೇ ನಾವೇನಂತ ಕರಿತೀವಿ, ಟರ್ಮಿನಲ್ ವೋಲ್ಟೇಜ್ ಅಂತ ಕರಿತೀವಿ, ಅಥವಾ ವಿ ಟಿ. ಸೊ ಆಲ್ವೇಸ್ ಇಟ್ ಶುಡ್ ಬಿ ನೋಟೆಡ್ ದನ್ ವಿ ಟಿ ಇಸ್ ಲೆಸ್ ದ್ಯಾನ್ ದಟ್ ಆಫ್ ದ ಇ ಎಂ ಎಫ್. ಇ ಎಂ ಎಫ್ ಗಿಂತ ಕಮ್ಮಿ ಇರುತ್ತೆ ಫಾರ್ ಪ್ರಾಕ್ಟಿಕಲ್ ಸೆಲ್ಸ್. ಐಡಿಯಲಿ ನಾವು ಒಂದು ಸೆಲ್ ನ ಡಿಸೈನ್ ಮಾಡೋಣ ಸಚ್ ದಟ್ ಇವನು 0 ಇರೋ ತರ. ಫಾರ್ ಅನ್ ಐಡಿಯಲ್ ಸೆಲ್ R value is equal to 0. Of course possible ಇಲ್ಲ ಆತರ ಸೆಲ್ ನ ಡಿಸೈನ್ ಮಾಡೋದಕ್ಕೆ, ಆದಷ್ಟು ಕಮ್ಮಿ ಮಾಡಬಹುದು. ಸೊ R value 0 ಇದ್ದಾಗ Vt will be exactly equals to the EMF of the battery. So ಇಷ್ಟನ್ನ ನೋಟ್ ಮಾಡ್ಕೊಳ್ಳಿ. Please make a note on this one. So we'll take a equation for the EMF and terminal voltage. ನೋಡಿ ಇಲ್ಲಿ ಪೊಟೆನ್ಶಿಯಲ್ ಏನ್ ಅಪಿಯರ್ ಆಗ್ತದೆ ಅದು ಇ ಎಂ ಎಫ್ ನಲ್ಲಿ ಒಂಚೂರು ಕಮ್ಮಿ ಆಗಿದೆ. ಎಷ್ಟು ಕಮ್ಮಿ ಆಗಿದೆ? ಅರೆ ಇಲ್ಲಿರೋ ವೋಲ್ಟೇಜ್ ನ ಇವನ್ ಸ್ವಲ್ಪ ತಗೊಂಡು ಇಲ್ಲಿ ಕೊಡ್ತಿರೋದು. ಹಾಗಾದ್ರೆ ಇಲ್ಲಿರೋ ವೋಲ್ಟೇಜ್ ನ, ಟರ್ಮಿನಲ್ ವೋಲ್ಟೇಜ್ ನ ಇ ಎಂ ಎಫ್ ಮೈನಸ್ ಪೊಟೆನ್ಶಿಯಲ್ ಡ್ರಾಪ್ ಅಕ್ರಾಸ್ ದಿಸ್ ಒನ್ ಅಂತ ಕರೀಬಹುದು. ಪೊಟೆನ್ಶಿಯಲ್ ಡ್ರಾಪ್ ಅಕ್ರಾಸ್ ಇಂಟರ್ನಲ್ ರೆಸಿಸ್ಟೆನ್ಸ್ ಈ ತರ ಕರಿಬಹುದು. ನೋಡಿ ಚೆಕ್ ಮಾಡ್ಕೊಳ್ಳಿ ಒಂದ್ಸತಿ. ಸೊ ಹಾಗಾದ್ರೆ ವಿ ಟಿ ಇಸ್ ಈಕ್ವಲ್ಸ್ ಟು ಎಪ್ಸಿಲಾನ್ ಮೈನಸ್ ಇ ಎಂ ಎಫ್ ಮೈನಸ್ ಇಲ್ಲಿ ಡ್ರಾಪ್ ಏನಿರುತ್ತೆ, ಅರೆ ಕರೆಂಟ್ ಇಂಟು ಆರ್ ಇರುತ್ತೆ, ಐ ಇಂಟು ಆರ್. ಸೊ ದಿಸ್ ಇಸ್ ದ ಈಕ್ವೇಶನ್ ಫಾರ್ ದ ಟರ್ಮಿನಲ್ ಪೊಟೆನ್ಶಿಯಲ್ ಡಿಫರೆನ್ಸ್ ಅಥವಾ ಟರ್ಮಿನಲ್ ವೋಲ್ಟೇಜ್ ಅಂತ ಕರಿತೀವಿ. ಸೊ ಟರ್ಮಿನಲ್ ವೋಲ್ಟೇಜ್ ಇಸ್ ಈಕ್ವಲ್ಸ್ ಟು ಇ ಎಂ ಎಫ್ ಮೈನಸ್ ಐ ಆರ್. ಸೊ ಇದನ್ನ ಬೇಕಾದ್ರೆ ಇನ್ನೊಂದು ಲ್ಯಾಂಗ್ವೇಜ್ ಅಲ್ಲಿ ಬರೀಬಹುದು. ಐ ಇಸ್ ಈಕ್ವಲ್ಸ್ ಟು ವಿ ಟಿ, I is equals to ಇದನ್ನ ನೋಡಿ ವಿ ಟಿ ನ ಏನಂತ ಬರೀಬಹುದು, ಇದೇ ತಾನೆ ಟರ್ಮಿನಲ್ ವೋಲ್ಟೇಜ್. ವಿ ಟಿ ಇಸ್ ಈಕ್ವಲ್ಸ್ ಟು ಐ ಇಂಟು ಆರ್ ಎಕ್ಸ್ಟರ್ನಲ್ ಅಂತ ಬರೀಬಹುದು, ಅಥವಾ ಸಿಂಪಲ್ ಆಗಿ ಐ ಇಂಟು ಆರ್ ಅಂತ ಬರೀಬಹುದು. ಸೊ ದೇರ್ ಫೋರ್ ಐ ಇಂಟು ಆರ್ ಇಸ್ ಈಕ್ವಲ್ಸ್ ಟು ಇ ಎಂ ಎಫ್ ಮೈನಸ್ ಐ ಆರ್. ಇನ್ ಅದರ್ ವರ್ಡ್ಸ್ ಯು ಕ್ಯಾನ್ ರೀರೈಟ್ ದಿಸ್ ಆಸ್, ಈ ಈಕ್ವೇಶನ್ ನ ಇನ್ನೊಂದ್ ತರ ಬರೀಬಹುದು. ಏನಂತ ಬರೀಬಹುದು, ನೀವೇನು ಹೇಳ್ತಿರೋ ಅದನ್ನ ಬರೀಬಹುದು. ನೋಡಿ ಇಲ್ಲಿ. ಸೊ ಐ ಇಂಟು ಆರ್ ಪ್ಲಸ್ ಐ ಇಂಟು ಸ್ಮಾಲ್ ಆರ್ ಇಸ್ ಈಕ್ವಲ್ ಟು ಎಪ್ಸಿಲಾನ್. ಇನ್ ಅದರ್ ವರ್ಡ್ಸ್ ಐ ಇಸ್ ಈಕ್ವಲ್ಸ್ ಟು ಇ ಎಂ ಎಫ್ ಡಿವೈಡೆಡ್ ಬೈ ಕ್ಯಾಪಿಟಲ್ ಆರ್ ಪ್ಲಸ್ ಸ್ಮಾಲ್ ಆರ್. ಯಾವ್ದಾದ್ರು ಒಂದು ಈಕ್ವೇಶನ್ ನೆನ್ಪಿಟ್ಕೊಳ್ಳಿ. ಐ ಥಿಂಕ್ ದಿಸ್ ಇಸ್ ಈಸಿಯಾಗಿ ನೆನಪಾಗುತ್ತೆ. ನೋಡಿ, ಟರ್ಮಿನಲ್ ವೋಲ್ಟೇಜ್ ಇಸ್ ಈಕ್ವಲ್ಸ್ ಟು ಇ ಎಂ ಎಫ್ ಮೈನಸ್ ಪೊಟೆನ್ಶಿಯಲ್ ಡ್ರಾಪ್ ಅಕ್ರಾಸ್ ದಿಸ್ ಫಿಲಮ್. ಸೊ ಯು ಕ್ಯಾನ್ ರಿಮೆಂಬರ್ ದಿಸ್ ಒನ್, ವೇರ್ R is a resistance of external circuit. Small r is a internal resistance, and epsilon is a EMF of cell, and I is a current in the battery, or cell.
ಬ್ಯಾಟ್ರಿ ಆರ್ ಸೆಲ್, ಯಾವ್ದಾದ್ರು ಒಂದು. ಸೆಲ್ ತಗೊಂಡಿದ್ರೆ ಸೆಲ್, ಬ್ಯಾಟ್ರಿ ತಗೊಂಡಿದ್ರೆ ಬ್ಯಾಟ್ರಿ. ಅರ್ಥ ಆಯ್ತಾ? ಶೋರ್. ಹಾಗಾದ್ರೆ ಸರ್ ಆರ್ ವ್ಯಾಲ್ಯೂ ಯಾವ್ದ್ರ ಮೇಲೆ ಡಿಪೆಂಡ್ ಆಗತ್ತೆ? ಅಂಡ್ ವಾಟ್ ಫ್ಯಾಕ್ಟರ್ಸ್ ಡಸ್ ಆರ್ ಡಿಪೆಂಡ್ಸ್? ಇಲ್ಲಿ ಡಯಾಗ್ರಾಮ್ ನ ಡಿಸ್ಪ್ಲೇ ಇದನ್ನ ಆಯ್ತು ನೋಟ್ ಮಾಡ್ಕೊಳ್ಳಿ ಫಸ್ಟ್ ಆಫ್ ಆಲ್. ಸೊ ಈಗ ಆರ್ ವ್ಯಾಲ್ಯೂ ಅಂದ್ರೆ ಏನಪ್ಪಾ? ಇಟ್ ಈಸ್ ದ ರೆಸಿಸ್ಟೆನ್ಸ್ ಆಫರ್ ವಿತ್ ಇನ್ ದ ಸೆಲ್ ಫಾರ್ ದ ಫ್ಲೋ ಆಫ್ ಎಲೆಕ್ಟ್ರಾನ್ಸ್. ಈಗ ಸೆಲ್ ನ ಕರೆಕ್ಟ್ ಆಗಿ ನೋಡಿ. ಅರೆ ಇದೊಂದು ಐಡಿಯಲ್ ಸೆಲ್ ಅಂತ ಅನ್ಕೊಳ್ಳಿ. ಇಲ್ಲಿ ಕನ್ಸಿಡರ್ ಮಾಡ್ತಾ ಐಡಿಯಲ್ ಸೆಲ್ ಅಂದ್ರೆ ನೀವು ಕೆಮಿಸ್ಟ್ರಿಯಲ್ಲಿ ಸ್ಟಡಿ ಮಾಡ್ತಾ ಎಲೆಕ್ಟ್ರೋಲೈಟಿಕ್ ಸೆಲ್ ಆತರ ಡಿಸೈಡ್ ಮಾಡ್ಕೊಳ್ಳಿ. ಸೊ ಈಗ ಇಂಟರ್ನಲ್ ರೆಸಿಸ್ಟೆನ್ಸ್ ಅಂದ್ರೆ ಏನಪ್ಪಾ? ಎಲೆಕ್ಟ್ರಾನ್ಸ್ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಹೋಗಕ್ಕೆ ಏನ್ ಅಪೋಸಿಷನ್ ಕ್ರಿಯೇಟ್ ಆಗುತ್ತೆ ಅದನ್ನೇ ಇಂಟರ್ನಲ್ ರೆಸಿಸ್ಟೆನ್ಸ್ ಅಂತ ಕರೀತೀವಿ. ಸೊ ಈಗ ಯಾರು ಅಪೋಸಿಷನ್ ಕ್ರಿಯೇಟ್ ಮಾಡೋರು? ಇಲ್ಲಿ ಬೇಸಿಕಲಿ ಎಲೆಕ್ಟ್ರೋಡ್ಸ್ ಅಪೋಸಿಷನ್ ಕ್ರಿಯೇಟ್ ಮಾಡತ್ತೆ, ಅದ್ರ ಜೊತೆಗೆ ಎಲೆಕ್ಟ್ರೋಲೈಟಿಕ್ ಸೊಲ್ಯೂಷನ್ ಕೂಡ ಅಪೋಸಿಷನ್ ಕ್ರಿಯೇಟ್ ಮಾಡತ್ತ. ಹಾಗಾದ್ರೆ ಇಲ್ಲಿ ಬರೀತೀನಿ, ಸಮರೈಸ್ ಮಾಡ್ತೀನಿ. ಆನ್ ವಾಟ್ ಫ್ಯಾಕ್ಟರ್ಸ್ the internal resistance depends? On what factors small r depends? Question mark. So first is it depends on distance between the electrodes. Nodi ee illa electrodes nadve distance dura aadre ರೆಸಿಸ್ಟೆನ್ಸ್ ಜಾಸ್ತಿ ಆಗುತ್ತೆ. ಅರೆ ತುಂಬಾ ದೂರ ಹೋಗ್ಬೇಕು ಎಲೆಕ್ಟ್ರಾನ್ಸ್, ದೂರ ಇದ್ರೆ ಹೋಗೋದು ಕಷ್ಟ ಆಗುತ್ತೆ. ಸೊ ವೆನ್ ಇಟ್ ಡಿಪೆಂಡ್ಸ್ ಆನ್ ಡಿಸ್ಟೆನ್ಸ್ ಬಿಟ್ವೀನ್ ಎಲೆಕ್ಟ್ರೋಡ್ಸ್ ಇಫ್ ಡಿ ಇಸ್ ಗ್ರೇಟರ್ ಸ್ಮಾಲ್ ಆರ್ ಇಸ್ ಗ್ರೇಟರ್. ಇನ್ನೊಂದು ಏರಿಯಾ ಆಫ್ ದ ಎಲೆಕ್ಟ್ರೋಡ್ಸ್. ಈ ಎಲೆಕ್ಟ್ರೋಡ್ಸ್ ಏನಾದ್ರು ತುಂಬಾ ದಪ್ಪ ಇರೋ ತಗೊಂಡ್ರೆ ರೆಸಿಸ್ಟೆನ್ಸ್ ಕಮ್ಮಿ ಆಗುತ್ತೆ. ಆಸ್ ಯೂಶುವಲ್ ಸೇಮ್ ಲಾಜಿಕ್. ಏರಿಯಾ ಆಫ್ ಎಲೆಕ್ಟ್ರೋಡ್ಸ್ if area is increasing, R value decreases. And the third factor on which it depends is nature of the electrolytic solution. Nature of solution ಅಲ್ಲಿ ತಾನೆ ಈಜಾಡ್ಕೊಂಡು ಹೋಗ್ಬೇಕಾಗಿರೋದು, ಎಲೆಕ್ಟ್ರಾನ್ಸ್ ಈಜಾಡ್ಕೊಂಡು ಮುಂದಕ್ಕೆ ಹೋಗ್ಬೇಕು. ಸೊ ಈಜಾಡೋ ಮೀಡಿಯಂ ಇದೆಯಲ್ಲ ಅದ್ರ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಇಟ್ ಡಿಪೆಂಡ್ಸ್ ಆನ್ ನೇಚರ್ ಆಫ್ ಎಲೆಕ್ಟ್ರೋಲೈಟಿಕ್ ಸೊಲ್ಯೂಷನ್ ಅಂದ್ರೆ ಏನು ಸರ್? ಕಾನ್ಸಂಟ್ರೇಷನ್ ಅಂತ ಹೇಳ್ಬೋದಾ? ಅರೆ ಕಾನ್ಸಂಟ್ರೇಷನ್ ಜಾಸ್ತಿ ಆದ್ರೆ ಅಡ್ಡ ಜಾಸ್ತಿ ಬರ್ತಾ ಇರತ್ತೆ. ಅರೆ ವಾಟರ್ ಅಲ್ಲಾದ್ರೆ ಈಜಿಯಾಗಿ ಆರಾಮಾಗಿ ಈಜೋಡ್ಕೊಂಡು ಹೋಗ್ಬೋದು. ಮಧ್ಯದಲ್ಲಿ ಮಾಲಿಕ್ಯೂಲ್ ಜಾಸ್ತಿ ಅಡ್ಡ ಬರ್ತಾ ಇದ್ರೆ ಒಬ್ಬನ್ ತಪ್ಸ್ಕೊಂಡ್ ಹೋಗ್ಬೇಕಾ? ಹಾಗಾದ್ರೆ ಕಾನ್ಸಂಟ್ರೇಷನ್ ಜಾಸ್ತಿ ಆದ್ರೆ ಆರ್ ವ್ಯಾಲ್ಯೂ ಏನಾಗುತ್ತೆ? ಜಾಸ್ತಿ ಆಗುತ್ತೆ ಆಫ್ ಆನ್ ಎಲೆಕ್ಟ್ರೋಲೈಟಿಕ್ ಸೊಲ್ಯೂಷನ್. ಇಲ್ಲಿ ಸಲ್ಫ್ಯೂರಿಕ್ ಆಸಿಡ್ ತಗೊಂಡು H2SO4. ಎಸ್, ನಮಗೂ ಕೆಮಿಸ್ಟ್ರಿ ಬರುತ್ತೆ. ಸೊ ಅದಾದ್ಮೇಲೆ ಇನ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ? ಇಟ್ ಡಿಪೆಂಡ್ಸ್ ಆನ್ ಟೆಂಪರೇಚರ್ ಆಫ್ ದ ಸೆಲ್. ಹೇಗೆ? ಟೆಂಪರೇಚರ್ ಜಾಸ್ತಿ ಆದ್ರೆ ರೆಸಿಸ್ಟೆನ್ಸ್ ಏನಾಗತ್ತೆ? ಕಮ್ಮಿ ಆಗತ್ತೆ. ಇದು ನಾರ್ಮಲ್ ರೆಸಿಸ್ಟೆನ್ಸ್ ಅಲ್ಲ, ಇಂಟರ್ನಲ್ ರೆಸಿಸ್ಟೆನ್ಸ್. ನೋಡಿ ಇಲ್ಲೊಂದು ಟ್ವಿಸ್ಟ್ ಇದೆ. ಟೆಂಪರೇಚರ್ ಜಾಸ್ತಿ ಆಗ್ತಾ ಇದೆ, ಆ ಮಾಲಿಕ್ಯೂಲ್ಸ್ ಲ್ಯಾಟಿಸ್ ಅನ್ನೋದೇನಾಗುತ್ತೆ? ಎಕ್ಸ್ಪ್ಯಾಂಡ್ ಆಗತ್ತೆ. ಯಾಕಂದ್ರೆ ಒಂದೇ ಕನ್ಫೈನ್ಡ್ ವಾಲ್ಯೂಮ್ ಅಲ್ಲಿ ಇರೋದ್ರಿಂದ ಎಕ್ಸ್ಪ್ಯಾಂಡ್ ಆಗತ್ತೆ. ಹಾಗಾಗಿ ಒಂಚೂರು ಈಸಿ ಆಗಿ ಹೋಗುತ್ತೆ. ಸೊ ಇದು ಓಮ್ಸ್ ಲಾ ಪ್ರಕಾರ ಬರ್ತಿಲ್ಲ. ಅದೇ ಟೆಂಪರೇಚರ್ ಜಾಸ್ತಿ ಆದ್ರೆ ಅಲ್ಲೇನಾಗ್ತಾ ಇತ್ತು? ಓಮ್ಸ್ ಲಾ ಪ್ರಕಾರ ಇಟ್ ವಾಸ್ ಇನ್ಕ್ರೀಸಿಂಗ್, ರೆಸಿಸ್ಟೆನ್ಸ್ ಇನ್ಕ್ರೀಸ್ ಆಗ್ತಾ ಇತ್ತು. ಬಟ್ ಇಲ್ಲಿ ಡಿಕ್ರೀಸ್ ಆಗತ್ತೆ. ಸೊ ಇಟ್ ದೇರ್ಫೋರ್ ಆರ್ ಇಸ್ ಎ ನಾನ್ ಓಮಿಕ್ ಡಿವೈಸ್. ನಾವು ಸ್ಟಡಿ ಮಾಡಿರ್ತಕ್ಕಂಥ ಪ್ರಾಪರ್ಟೀಸ್ ಎಲ್ಲಾನು ಇಲ್ಲಿ ಅಪ್ಲೈ ಮಾಡಕ್ ಆಗಲ್ಲ. ಸೊ ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ. ಮುಂದಿನ ವಿಡಿಯೋನಲ್ಲಿ ಕಿರ್ಚಾಫ್ಸ್ ಲಾ ಜೋರಾಗಿ ಕಿರ್ಚ್ಕೊಂಡು ಲಾಸ್ ಹೇಳ್ತಾ ಇದ್ರೆ ಅದೇ ಕಿರ್ಚಾಫ್ಸ್ ಲಾ ಅಲ್ಲ. ಸೊ ಕಿರ್ಚಾಫ್ ಲಾ ಫಾರ್ ಸೆಲ್ಸ್ ಇದೆ, ಅವನ್ನ ಡಿಸ್ಕಸ್ ಮಾಡ್ಲಿಕ್ಕೆ ಹೊರಟಿದ್ದೀನಿ. ಸೊ ಈ ವಿಡಿಯೋನಲ್ಲಿ ಯಾವುದೇ ಪ್ರಾಬ್ಲಮ್ಸ್ ಇರಲ್ಲ. ಆಸ್ ಐ ಸೆಡ್, ಜೈ ಹಿಂದ್, ಜೈ ಕರ್ನಾಟಕ, ಆಲ್ ದ ವೆರಿ ಬೆಸ್ಟ್.